ಸೊ ಫ್ರೆಂಡ್ಸ್, ಈಗ ರೆಸಿಪ್ಟ್ ಕಂಪ್ಲೀಟ್ ಆಯಿತು. ಬಟ್ ಇಲ್ಲಿ ನನಗೆ ಒಂದು ರೂಲ್ಸ್ ಇದೆ. ಯಾಕಂದರೆ ಇದು ರೂಲ್ಸ್ ಫಾಲೋ ಮಾಡಿದ್ರೆ ನಮಗೆ ಬಿಲ್ಲಿಂಗ್ ಮಾಡೋಕ್ಕೆ ಬರುತ್ತೆ. ಈಗ ನೀವು ಕನ್ಫ್ಯೂಸ್ ಆಗ್ಬೋದು ಏನದು ರೂಲ್ಸ್ ಅಂತ. ನಾನು ಜಸ್ಟ್ ಈ ಮುಂಚೆ ನಾನು ಪೇಮೆಂಟ್ ಮಾಡಿದೆ, ರೆಸಿಪ್ಟ್ನಲ್ಲಿ ಕ್ರಿಯೇಟ್ ಮಾಡಿದೆ, ಗೊತ್ತಾಯ್ತಲ್ವಾ? ಸೊ ಯಾವ ರೀತಿ ವರ್ಕ್ ಆಯಿತು ಅಂತ ನಾನು ಇಲ್ಲಿ ಹೇಳ್ತೀನಿ ನಿಮಗೆ. ಸೊ ಇದು ರೆಸಿಪ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಬೇಕಿತ್ತು, ನಿಮಗೆ ಬೋರ್ ಆಗುತ್ತೆ ಅಂತ ನಾನು ಸ್ವಲ್ಪ ಲೇಟಾಗಿ ಹೇಳಿದ್ದೇನೆ. ಸೊ ಫ್ರೆಂಡ್ಸ್, ಇಲ್ಲಿ ನಮಗೆ 3 ಗೋಲ್ಡನ್ ರೂಲ್ಸ್ ಬರುತ್ತೆ. ಇದರಲ್ಲಿ ಈ ಟ್ಯಾಲಿನಲ್ಲಿ ಇನ್ನು ಕಾಮರ್ಸ್ ಸ್ಟೂಡೆಂಟ್ ಆಗಿರಿ ಇದನ್ನು ಸ್ಕಿಪ್ ಮಾಡಿ, ಒಂದು ಸ್ವಲ್ಪ ವಿಡಿಯೋ ಇದೆ, ಸ್ಕಿಪ್ ಮಾಡಿ ನೆಕ್ಸ್ಟ್ ಬೇರೆ ವೌಚರ್ಸ್ ಕ್ರಿಯೇಟ್ ಮಾಡ್ತೀನಿ. ಇದೇ ವಿಡಿಯೋದಲ್ಲಿ ಬೇರೆ ವೌಚರ್ಸ್ ಕ್ರಿಯೇಟ್ ಮಾಡ್ತೇನೆ. ಸೊ ಅದನ್ನ ನೋಡಿ, ಅದೇ ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿಲ್ಲ ಅಂದರೆ ಇದನ್ನು ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಬಿಲ್ಲಿಂಗ್ ಮಾಡೋಕ್ಕೆ ಇದು ಗೊತ್ತು, ಯಾರಿಗೆ ಹೆಂಗೆ ಮಾಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಸೊ 3 ಗೋಲ್ಡನ್ ರೂಲ್ಸ್ ಅಂತ ಇದೆ. ನಾವು ನಾರ್ಮಲ್ ಆಗಿ ಏನಂತ ಕರಿತೀವಿ, ನಮಗೆ 3 ಅಕೌಂಟ್ ಬರುತ್ತೆ ಈ ಟ್ಯಾಲಿನಲ್ಲಿ ನಾರ್ಮಲ್ ಆಗಿ. ಒಂದು ಪರ್ಸನಲ್ ಅಕೌಂಟ್ ಅಂತ ಬರುತ್ತೆ, ಇನ್ನೊಂದು ರಿಯಲ್ ಅಕೌಂಟ್ ಅಂತ ಬರುತ್ತೆ, ಇನ್ನೊಂದು ನಾಮಿನಲ್ ಅಕೌಂಟ್ ಅಂತ ಬರುತ್ತೆ. ಈ ರೀತಿ, ಸರಿನಾ? ಈ ರೀತಿ 3 ಇರುತ್ತೆ ಟ್ಯಾಲಿನಲ್ಲಿ. ಏನಿರುತ್ತೆ? ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಅಂದರೆ ಯಾವುದು 3 ಟೈಪ್ ಆಫ್ ಅಕೌಂಟ್ಸ್ ಅಂತ ಕೇಳಿದ್ರೆ ನೀವು ಇದನ್ನು ಹೇಳಬೇಕಾಗತ್ತೆ, ಪರ್ಸನಲ್, ರಿಯಲ್ ಮತ್ತು ನಾಮಿನಲ್ ಅಂತ ಹೇಳಬೇಕಾಗತ್ತೆ. ಸೊ ಇಲ್ಲಿ ಬೇರೆ ಬೇರೆ ರೂಲ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ DR CR ಅಂದರೆ ಗೊತ್ತು, ನಾವು ಬೈ ಟು ಅಂತ ಇತ್ತು ಸ್ಟಾರ್ಟಿಂಗು. ಅದನ್ನು ನಾವು ಏನು DR ಮತ್ತು CRಗೆ ಮಾಡ್ಕೊಂಡ್ವಿ, ಕಾನ್ಫಿಗರೇಷನಲ್ಲಿ ಹೋಗಿ ಸೆಟ್ಟಿಂಗ್ ಚೇಂಜ್ ಮಾಡಿದ್ವಿ. ನೀವು ಬ್ಯಾಂಕ್ ಅಕೌಂಟಲ್ಲಿ ನೋಡ್ಬೇಕಂದ್ರೂ ನೀವು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇರುತ್ತೆ ನೋಡಿ, ನೀವು ದುಡ್ಡು ಹಾಕಿದ್ರೆ CR ಅಂತ ಇರುತ್ತೆ, ದುಡ್ಡು ತಗೊಂಡ್ರೆ DR ಅಂತ ಇರುತ್ತೆ, ಗೊತ್ತಲ್ವಾ? ನೀವು ಪಾಸ್ಬುಕ್ನ ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಅಲ್ಲಿ CR ಅಂತ ಕ್ರೆಡಿಟ್, DR ಅಂದರೆ ಡೆಬಿಟ್ ಅಲ್ವಾ? ಸೊ ಅದೇ ರೀತಿ ಇಲ್ಲಿ ನಿಮ್ಗೆ ಈಸಿ ಎಕ್ಸಾಂಪಲ್ ಅಂದರೆ ಅದು ಬ್ಯಾಂಕ್ ಪಾಸ್ಬುಕ್ ನೋಡಿ ಗೊತ್ತಾಗ್ಬಿಡುತ್ತೆ. ಇಲ್ಲ ನಿಮ್ಮ ಹತ್ರ ಇಲ್ಲಾಂದ್ರೆ ನಿಮ್ಮ ಪೇರೆಂಟ್ಸ್ ಯಾರಾದರೂ ಇರುತ್ತೆ, ಪಾಸ್ಬುಕ್ ಕೇಳಿ, ಪಾಸ್ಬುಕ್ ನೋಡಿದ್ರಲ್ಲಿ ಏನು ತಪ್ಪಿಲ್ಲ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ DR ಬರ್ದಿದೆ, ಎಲ್ಲಿ CR ಬರ್ದಿದೆ ಅಂತ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ಪರ್ಸನಲ್ ಅಕೌಂಟಲ್ಲಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂದರೆ ಗೊತ್ತಾಯ್ತಲ್ವಾ? ಡೆಬಿಟ್ಗೆ DR ಅಂತೀವಿ, ಕ್ರೆಡಿಟ್ಗೆ CR ಅಂತೀವಿ ಅಲ್ವಾ? ಅದೇ ತಾನೇ ನಾವು ಟೈಪ್ ಮಾಡೋದು. ಸೊ ಪರ್ಸನಲ್ ಅಕೌಂಟಲ್ಲಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಮತ್ತೆ ರಿಯಲ್ ಅಕೌಂಟ್ ಅಂತ ಬರುತ್ತೆ. ರಿಯಲ್ ಅಕೌಂಟಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ಏನು ಬರ್ತಾ ಇದೆಯೋ ಅದು ಡೆಬಿಟ್ ನಮಗೆ. ಕ್ರೆಡಿಟ್ ವಾಟ್ ಗೌಸ್ ಔಟ್, ಕ್ರೆಡಿಟ್ ಅಂದರೆ ಏನು ನಮ್ಮಿಂದ ಆಚೆ ಹೋಗ್ತಾ ಇದೆ ಅಂತ ಅರ್ಥ. ಅಂದರೆ ನಾವೇನೋ ಒಂದು ಐಟಮ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಇನ್ನು ನಾನು ಹೇಳ್ತೀನಿ, ನಿಮ್ಗೆ ಇನ್ನೂ ಇರುತ್ತೆ, ಅರ್ಥ ಆಗತ್ರ ಹೇಳ್ತೀನಿ. ಬಟ್ ಇಲ್ಲಿ ರಿಯಲ್ ಅಕೌಂಟ್ನ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೌಸ್ ಔಟ್. ಡೆಬಿಟ್ ಅಂದರೆ ಏನು ನಮಗೆ ಬರ್ತಾ ಇದೆ, ಕ್ರೆಡಿಟ್ ಏನು ನಮಗೆ ಹೋಗ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ನಾಮಿನಲ್ ಅಕೌಂಟ್ ಅಂತ ಬರುತ್ತೆ. ಈ ನಾಮಿನಲ್ ಅಕೌಂಟಲ್ಲಿ ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಡೆಬಿಟ್ ಅಂದರೆ ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ಲಾಸು. ಕ್ರೆಡಿಟ್ ಅಂದರೆ ಆಲ್ ಇನ್ಕಮ್ ಆ್ಯಂಡ್ ಗೇನ್ಸು, ಇನ್ಕಮ್ ಮತ್ತು ನಮಗೆ ಆಗಿರೋ ಪ್ರಾಫಿಟ್ ಎಲ್ಲ ಕ್ರೆಡಿಟ್ ಅಂತ ಕರಿತೀವಿ. ಸೊ ಈ ರೀತಿ 3 ಥರ ನಮಗೆ ಇದೆ. ಸೊ ನಾವು ಈಸಿಯಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಏನಿದು ಅಂದರೆ, ನಾನು ಹೇಳಿದ್ನಲ್ಲ, ರಿಯಲ್ ಅಕೌಂಟು, ಪರ್ಸನಲ್ ಅಕೌಂಟು, ನಾಮಿನಲ್ ಅಕೌಂಟು ಅಲ್ವಾ? ಸೊ ಪರ್ಸನಲ್ ಅಕೌಂಟಲ್ಲಿ ರೂಲು ಏನು ಅಂತ ಇಲ್ಲಿ ನೋಡ್ತೀವಿ, ಮತ್ತು ರಿಯಲ್ ಅಕೌಂಟಲ್ಲಿ ಏನು ರೂಲ್ ಅಂತ ಇಲ್ಲಿ ನೋಡ್ತಾ ಇದ್ದೀನಿ, ಮತ್ತು ನಾಮಿನಲ್ ಏನು ರೂಲ್ ಅಂತ ಇಲ್ಲಿ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಯಾವ ರೀತಿ ಆಗುತ್ತೆ ಅಂದರೆ ನೋಡಿ, ಅಕೌಂಟು ಅಂದರೆ ನೀವೇನೋ ಇದು ಮಾಡ್ತೀರಾ, ವೌಚರ್ಸ್ ಕ್ರಿಯೇಟ್ ಮಾಡ್ತೀರಾ. ವೌಚರ್ಸ್ ಕ್ರಿಯೇಟ್ ಮಾಡಿದಾಗ ಅಕೌಂಟಲ್ಲಿ ಒಬ್ಬ ಪರ್ಸನ್ನು ಅಥವಾ ಫ್ರಿಮ್ ಅಂದರೆ ಅವ್ರದ್ದು ಕಂಪನಿ ಹೆಸರಿರುತ್ತೆ, ಅದಕ್ಕೆಲ್ಲ ಪರ್ಸ್ನಲ್ ರೂಲ್ ಅಪ್ಲೈ ಆಗುತ್ತೆ, ಅಂದರೆ ಪರ್ಸನಲ್ ಅಕೌಂಟ್ ರೂಲ್ ಅಪ್ಲೈ ಆಗುತ್ತೆ, ಸರಿನಾ? ಸೊ ಅದೇ ಇಫ್ ದ ಅಕೌಂಟ್ ಇಸ್ ಕ್ಯಾಶ್, ಈ ಅಕೌಂಟ್ ಬಂದು ಕ್ಯಾಶು ಅಥವಾ ಸ್ಟಾಕು ಅಥವಾ ಫರ್ನಿಚರು ಅಥವಾ ಮೆಷಿನರಿ ಈ ರೀತಿ ಇದ್ದಾಗ ರಿಯಲ್ ಅಕೌಂಟ್ ರೂಲು ವರ್ಕ್ ಆಗುತ್ತೆ. ಅದೇ ನೆಕ್ಸ್ಟು, ಅದೇ ಆ ಅಕೌಂಟು ರೆಂಟ್ ಅಂದರೆ ಬಾಡಿಗೆ, ಸ್ಯಾಲರಿ, ಕಮಿಷನು, ಸೇಲ್ ಆಗಿರೋದು, ಇಂಟ್ರೆಸ್ಟ್ ಬಂದಿರೋದು, ಇದೆಲ್ಲ ಬಂದು ನಾಮಿನಲ್ ರೂಲಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಾಯ್ತಲ್ವಾ, ನೀವು ವೌಚರ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಈ ಥರ 3 ರೂಲ್ ಇರುತ್ತೆ, ಅದನ್ನು ಥಿಂಕ್ ಮಾಡ್ಕೊಬೇಕು. ಸೊ ಜಸ್ಟ್ ಬ್ಯಾಟ್ ಮಾಡ್ಕೊಳಕ್ಕೆ ಈಸಿ ಇರುತ್ತೆ. ಆ ಪರ್ಸನಲ್ ಅಕೌಂಟು, ನಾಮಿನಲ್ ಅಕೌಂಟ್, ರಿಯಲ್ ಅಕೌಂಟ್, ಈ ಥರ 3 ಥರ ಇದೆ. ಸೊ ಪರ್ಸನಲಲ್ಲಿ ಏನು ಆಲ್ರೆಡಿ ಗೊತ್ತಾಯ್ತಲ್ವಾ, ಪರ್ಸನು ಮತ್ತು ಫ್ರಿಮ್ಮು ಪರ್ಸನಲ್ ರೂಲ್ ಹಾಕ್ತೀರಾ. ಅದೇ ಕ್ಯಾಶು, ಸ್ಟಾಕು, ಫರ್ನಿಚರು, ಮೆಷಿನರಿಗೆ ರಿಯಲ್ ರೂಲ್ ಹಾಕ್ತೀರಾ. ಅದೇ ಬಾಡಿಗೆ, ಸ್ಯಾಲರಿ, ಕಮಿಷನು, ಸೇಲು, ಇಂಟ್ರೆಸ್ಟು ನಾಮಿನಲ್ ರೂಲ್ ಹಾಕ್ತೀರಾ.
ಸೊ ಇಲ್ಲಿ ಅಕೌಂಟ್ ಆಲ್ರೆಡಿ ಹೇಳಿದ್ದೀನಿ. ಜಸ್ಟ್ ನೀವು ಈ ರೀತಿ ಈಸಿಯಾಗಿ ಇನ್ನೂ ಇದು ಮಾಡ್ಬೇಕಾದ್ರೆ ಈ ರೀತಿ ಮಾಡ್ಕೊಬೋದು ನೋಡಿ, ಈಸಿಯಾಗಿ. ಅಂದರೆ ನೋಡಿ, ಟೈಪ್ ಆಫ್ ಅಕೌಂಟ್ ಆಲ್ರೆಡಿ ಹೇಳಿದ್ದೀನಿ. ಪರ್ಸನಲ್ ಅಕೌಂಟ್ ಇದೆ, ರಿಯಲ್ ಅಕೌಂಟ್ ಇದೆ, ಮತ್ತು ನಾಮಿನಲ್ ಅಕೌಂಟ್ ಇದೆ ಅಂತ ಹೇಳಿದ್ದೀನಿ. ಇದರಲ್ಲಿ ಪರ್ಸನಲ್ ಅಕೌಂಟಲ್ಲಿ ಡೆಬಿಟ್ ಅಂದರೆ ರಿಸೀವರ್, ಕ್ರೆಡಿಟ್ ಅಂದರೆ ಗಿವರ್. ರಿಯಲ್ ಅಕೌಂಟಲ್ಲಿ ವಾಟ್ ಕಮ್ಸ್ ಇನ್, ವಾಟ್ ಗೋಸ್ ಔಟ್. ನಾಮಿನಲಲ್ಲಿ ಎಕ್ಸ್ಪೆನ್ಸಸ್ ಆನ್ ಲಾಸಸ್, ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಷ್ಟೇ. ಬಟ್ ಅಲ್ಲಿ ನೀವು ಯಾವುದಕ್ಕೆ ಏನೇನು ಯೂಸ್ ಮಾಡಬೇಕು ಅಂದರೆ ಜಸ್ಟ್ ತಿಳ್ಕೊಬೇಕು. ನಾನು ಹೇಳಿದೆ ಏನೇನು ಯೂಸ್ ಅಂದರೆ ನಿಮಗೆ ಜಸ್ಟ್ ಕನ್ಫ್ಯೂಸ್ ಆಗಿರುತ್ತೆ. ಪರ್ಸನಲ್, ರಿಯಲ್, ನಾಮಿನಲ್ ಅಂತ ಇದೆಯಲ್ಲ, ಹೇಳಿದ್ನಲ್ಲ. ಪರ್ಸನಲ್ಗೆ ಏನು, ಪರ್ಸನ್, ಫ್ರೆಂಡ್. ರಿಯಲ್ಗೆ ಕ್ಯಾಶು, ಸ್ಟಾಕು, ಫರ್ನಿಚರ್, ಮೆಷಿನರಿ. ನಾಮಿನಲ್ ರೆಂಟು, ಸ್ಯಾಲ್ರಿ, ಕಮಿಷನ್, ಸೇಲು, ಇಂಟ್ರೆಸ್ಟು. ಸೊ ಇಷ್ಟು ಗೊತ್ತಾಗ್ಬಿಟ್ರೆ ನಿಮಗೆ ಟ್ಯಾಲಿನಲ್ಲಿ ವೌಚರ್ ಕ್ರಿಯೇಟ್ ಮಾಡ್ತೀರಾ ಅಲ್ಲ, ನೀವು ವೌಚರ್ ಕ್ರಿಯೇಟ್ ಮಾಡಿದಾಗ ಈಸಿಯಾಗೆ ಯಾವುದಕ್ಕೆ ಎದಕ್ಕೆ ಹಾಕ್ಬೇಕು, ಎಲ್ಲಿ ಸಿ ಆರ್ ಹಾಕ್ಬೇಕು ಅಂದರೆ ನೋಡಿ, ಸಿ ಆರ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಸಿ ಆರ್, ಎಲ್ಲಿ ಸಿ ಆರ್ ಹಾಕ್ಬೇಕು, ಎಲ್ಲಿ ಡಿ ಆರ್ ಹಾಕ್ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ ಕೇಸ್ ನಿಮಗೆ ಈಗಲೂ ಕನ್ಫ್ಯೂಸ್ ಆದರೆ ಬ್ಯಾಟ್ ಮಾಡ್ಕೊಂಬಿಡಿ ಅಷ್ಟೇ. ಯಾಕೆ ಟ್ಯಾಲಿ ಅನಿವಾರ್ಯ ಇದೆ, ನಾನು ಜಾಬ್ಗೆ ಹೋಗ್ಬೇಕು, ನನಗೆ ಬೇಕು ಅಂದರೆ ಅದನ್ನು ಏನು ಇಲ್ಲಿ ತೋರಿಸೋದು ಅದನ್ನು ಬಹ್ಯಾಟ್ ಮಾಡ್ಕೊಂಡ್ಬಿಡಿ. ಬಹ್ಯಾಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಸಿ ಆರ್ ಹಾಕ್ಬೇಕು, ಎಲ್ಲಿ ಡಿ ಆರ್ ಹಾಕ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಇವಾಗ ನೆಕ್ಸ್ಟು ವಾಚಸ್ ಬರ್ತಾ ಇದ್ದೀವಿ ಈಗ. ಸೊ ಫ್ರೆಂಡ್ಸ್, ಇವಾಗ ನಾವು ರೆಸಿಪ್ಟ್ ಅನ್ನೋದು ಮುಗೀತು, ನಾನು ಹೇಳ್ಕೊಟ್ಟಿದ್ದೆ ಲಾಸ್ಟ್ ಪಾರ್ಟ್ನಲ್ಲಿ. ಸೊ ಇವಾಗ ನೆಕ್ಸ್ಟ್ ಕಾಂಟ್ರಾ ಅಂತ ಬರ್ತೀನಿ. ಇಲ್ಲಿ ನೋಡ್ಬೋದು ಕಾಂಟ್ರಾ ಅಂತ ಇದೆ, ಶಾರ್ಟ್ ಕಟ್ F4. ನೀವು ಮೌಸಲ್ಲೂ ಕ್ಲಿಕ್ ಕೊಡ್ಬೋದು, ಇಲ್ಲ F4 ಅಂತ ಡೈರೆಕ್ಟಾಗಿ ಬಟನ್ನು ಕ್ಲಿಕ್ ಕೊಡ್ಬೋದು. ಕಾಂಟ್ರಾ ಮೇಲೆ ಕ್ಲಿಕ್ ಕೊಟ್ಟೆ. ಕಾಂಟ್ರಾ ಮೇಲೆ ಕ್ಲಿಕ್ ಕೊಟ್ಟಾಗ ನೀವು ಇಲ್ಲಿ ನೋಡ್ಬೋದು ಕಾಂಟ್ರಾ ಅಂತ ಬಂತು, ನಂಬರ್ 1 ಅಂತ ಆಯಿತು. ನಿಮ್ಗೆ ಆಲ್ರೆಡಿ ರೆಸಿಪ್ಟಲ್ಲಿ ಗೊತ್ತಲ್ಲ, ಫಸ್ಟು ಒಂದು ಬಿಲ್ ಮಾಡಿ 1 ಅಂತ ಬರುತ್ತೆ, ಸೆಕೆಂಡ್ ಬಿಲ್ ಮಾಡಿ 2 ಅಂತ ಬರುತ್ತೆ. ಸೊ ಕಾಂಟ್ರಾದಲ್ಲಿ ನಾವಿನ್ನೂ ಯಾವುದೇ ರೀತಿಯಾದ ಬಿಲ್ ಮಾಡಿಲ್ಲ, ಸೊ ಈ ರೀತಿ ಬರುತ್ತೆ. ಸೊ ಮೊದಲಿಗೆ ಕಾಂಟ್ರಾ ಅಂದರೆ ಏನು ಅಂತ ನೀವು ತಿಳ್ಕೊಬೇಕು. ಸೊ ಫ್ರೆಂಡ್ಸ್, ಈ ಕಾಂಟ್ರಾ ಅಂದರೆ ನಮ್ಮ ರೆಸಿಪ್ಟ್ ಅಂದರೆ ನಮ್ಗೆ ಏನು ಆವಾಗಲೇ ನಾವು ಮಾಡಿದ್ವಿ, ನಿಮ್ಗೆ ಈಸಿಯಾಗಿ ಗೊತ್ತು. ಯಾಕಂದ್ರೆ ನಾವು ದಿನ ವ್ಯಾಪಾರದಲ್ಲಿ ಅಥವಾ ನಾವು ಕೇಳಿರ್ತೀವಿ. ಬಟ್ ಕಾಂಟ್ರಾ ಅನ್ನೋ ವರ್ಡು ನೀವು ಹೊಸ್ದಾಗಿ ಕೇಳಿರ್ತೀರಾ, ಅಂದರೆ ಹೊಸ್ದಾಗಿ ಕಲಿತಾರೋ ಟ್ಯಾಲಿ ಅವರು. ಸೊ ಈ ಕಾಂಟ್ರಾ ಅಂದರೆ ಕೇವಲ ಬ್ಯಾಂಕ್ ಟ್ರಾನ್ಸಾಕ್ಷನ್. ಕ್ಯಾಶ್ ಡೆಪಾಸಿಟ್ ಮಾಡ್ತೀವಿ, ಮತ್ತು ಕ್ಯಾಶ್ ಅದೇ ದುಡ್ಡನ್ನ ನಾವು ವಿಡ್ರಾಲ್ ಮಾಡ್ತೀವಿ, ತೊಗೊತೀವಿ. ಒಂದು ಬ್ಯಾಂಕಿಗೆ ನಾವು ದುಡ್ಡು ಹಾಕ್ತೀವಿ, ಮತ್ತು ಅದೇ ದುಡ್ಡನ್ನ ನಾವು ವಾಪಸ್ ತೊಗೊತೀವಿ. ಈ ಬ್ಯಾಂಕಿಂದ ಆ ಬ್ಯಾಂಕ್ಗೆ ದುಡ್ಡು ಹಾಕ್ತೀವಿ, ಆ ಬ್ಯಾಂಕಿಂದ ಈ ಬ್ಯಾಂಕ್ಗೆ ದುಡ್ಡು ಹಾಕ್ತೀವಿ. ಅದೆಲ್ಲ ಬಂದ್ಬಿಟ್ಟು ಕಾಂಟ್ರಾ ಎಂಟ್ರಿ ಅಂತ ಬರುತ್ತೆ, ಸರಿನಾ? ಇದು ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದ ಎಂಟ್ರೀಸ್ ಎಲ್ಲ ನಿಮಗೆ ಕಾಂಟ್ರಾದಲ್ಲಿ ಬರುತ್ತೆ. ಸೊ ನಿಮಗೆ ರೈಟ್ ಸೈಡಲ್ಲಿ ಏನು ತೋರಿಸ್ತಾ ಇದೆ ನೀವು ನೋಡ್ಬೋದು, ಏನೋ ಆಕ್ಸಿಸ್ ಬ್ಯಾಂಕ್, OCC ಬ್ಯಾಂಕ್, OCC ಈ ಥರ ಎಲ್ಲ ಇದೆ. ಇದೆಲ್ಲ ನಾವು ಲೆಡ್ಜರ್ನ ಕ್ರಿಯೇಟ್ ಮಾಡಿದ್ವಿ ಈ ಮುಂಚೆ, ಅದಕ್ಕೆ ನಿಮಗೆ ತೋರಿಸ್ತಾ ಇದೆ. ಇನ್ ಕೇಸ್ ಬಂದಿಲ್ಲ ಅಂದರೆ ನಾನು ಆಲ್ರೆಡಿ ಹೇಳಿದೆ, ರೆಸಿಪ್ಟಲ್ಲಿ ನಾನು ಹೆಂಗೆ ಕ್ರಿಯೇಟ್ ಮಾಡ್ಕೊಂಡ ಸೇಮ್ ಆಲ್ಟ್ ಸಿ ಅಂತ ಕೊಟ್ಟರೆ ಬರುತ್ತೆ, ನಾವು ಕ್ರಿಯೇಟ್ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ಇವಾಗ ನಾವು ಕಾಂಟ್ರಾದಲ್ಲಿದ್ದೇವೆ. ಸೊ ಇಲ್ಲಿ ನಮಗೆ ಈ ಥರ ಬರುತ್ತೆ. ಸೊ ಫಸ್ಟ್ ಲೆಡ್ಜರ್ನ ನಾವು ಕ್ರಿಯೇಟ್ ಮಾಡೋಣ. ಯಾವ ರೀತಿ ಕ್ರಿಯೇಟ್ ಮಾಡೋಣ? ಫಸ್ಟ್ ಕ್ಯಾಶ್ ಅನ್ನೋದು ಆಟೋಮೆಟಿಕ್ಕಾಗಿ ಇಲ್ಲಿದೆ ನೋಡಿ. ಕ್ಯಾಶ್ ನೀವು ಕ್ರಿಯೇಟ್ ಮಾಡಲಿ ಅಂದ್ರೆ ಅದು ಇದ್ದೇ ಇರುತ್ತೆ. ಸೊ ಇವಾಗ ನಾನು ಈ ಕ್ಯಾಶ್ನ ನಾನು ಇದು ಆಕ್ಸಿಸ್ ಬ್ಯಾಂಕ್ಗೆ ಹಾಕ್ತೀನಿ ಅಂದ್ಕೊಳ್ಳಿ. ನಾನು ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಅನ್ನೋದು ಕ್ರಿಯೇಟ್ ಮಾಡಿಲ್ಲ, ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. OCC ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ಆಗಲಿ ಇದು ಬ್ಯಾಂಕ್ ಕ್ರಿಯೇಟ್ ಮಾಡಿಲ್ಲ. ಸೊ ಆ ರೀತಿ ಹಾಕ್ತೀನಿ. ನನ್ನ ನರೇಷನ್ ಪ್ರತಿಯೊಂದಕ್ಕೂ ಕೊಡ್ಕೊಂಡು ಹೋಗ್ತೀನಿ, ಯಾಕಂದರೆ ಅವಾಗಲೇ ನಿಮಗೆ ಗೊತ್ತಾಗೋದು ಏನು ಅಂತ. ನಾನೀಗ ಇದರಲ್ಲಿ ಏನು ಪಾಸ್ ಮಾಡ್ತಾ ಇದ್ದೀನಿ ಕಾಂಟ್ರಾದಲ್ಲಿ ಅಂದರೆ, ನಾನು ಕ್ಯಾಶ್ನ ಆಕ್ಸಿಸ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀನಿ, ಗೊತ್ತಾಯ್ತಲ್ವ? ಕ್ಯಾಶ್ನ ನಾನು ದುಡ್ಡನ್ನ ಆಕ್ಸಿಸ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾವ ರೀತಿ ನಾವು ಎಂಟ್ರಿನ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಫ್ರೆಂಡ್ಸ್, ಕ್ಯಾಶ್ ಅನ್ನೋದಿದೆ, ನೀವು ನೋಡ್ಬೋದು. ಕ್ಯಾಶ್ ಅಂತ ಕೊಟ್ಟರೆ ಎಂಟರ್ ಅಂತ ಬರುತ್ತೆ. ಸೊ ಈ ರೀತಿ ಇನ್ ಕೇಸ್ ಕ್ಯಾಶ್ ಇದ್ದೇ ಇರುತ್ತೆ. ಕ್ಯಾಶ್ ಇಲ್ಲ ಅಂದರೆ ಅದು ಎದಕ್ಕೆ ಬರ್ತಿಲ್ಲ ಇರ್ತದೆ, ಕ್ಯಾಶ್ ಇನ್ ಹ್ಯಾಂಡಲ್ ಬರುತ್ತೆ. ಕ್ಯಾಶ್ ಅನ್ನೋದು ಡಿಫಾಲ್ಟ್ ಆಗಿ ಇದ್ದೇ ಇರುತ್ತೆ. ಸೊ ಈ ರೀತಿ ಕ್ಯಾಶು. ಕರೆಂಟ್ ಬ್ಯಾಲೆನ್ಸ್ ನೋಡಿ, ಕರೆಂಟ್ ಬ್ಯಾಲೆನ್ಸ್ ತೋರಿಸ್ತದೆ, ರೆಸಿಪ್ಟ್ ಮಾಡೋಕ್ಕೂ ತೋರಿಸ್ತೀವಿ, ಇವೆಲ್ಲ ತೋರಿಸ್ತದೆ ಕರೆಂಟ್ ಬ್ಯಾಲೆನ್ಸ್. ಇವಾಗ ನಾನು ಫಾರ್ ಎಕ್ಸಾಂಪಲ್ 1,50,000 ಹಾಕ್ತೀನಿ. ಇಲ್ಲಿ 1,50,000 ಕ್ರೆಡಿಟ್ ಮಾಡಿ ನೋಡಿ, ಕ್ಯಾಶಿಂದ ನಮಗೆ ಅಮೌಂಟ್ ಕಡಿಮೆ ಆಯಿತು. ಇವಾಗ DR ಬಂತು. DR ನಾನು ಹೇಳಿದ್ನಲ್ಲ, ನಾರ್ಮಲಾಗಿ ಈ ಥರ ಎಂಟರ್ ಅಂತ ಕೊಟ್ಟಾಗ ಈ ಥರ ಬರುತ್ತೆ. ಆಲ್ಟ್ C ಅಂತ ಕೊಡ್ತೀನಿ. ಆಲ್ಟ್ C ಅಂತ ಕೊಟ್ಟಾಗ ಈ ಥರ ಬರುತ್ತೆ ನಿಮಗೆ. ಇಲ್ಲಿ ಬಂದು ಬ್ಯಾಂಕ್ ಅಕೌಂಟ್ ಬಂದುಬಿಟ್ಟು ಆಕ್ಸಿಸ್ ಬ್ಯಾಂಕ್ ಅಂತ ಕ್ರಿಯೇಟ್ ಮಾಡ್ತೀನಿ. ಇದು ಎದ್ರಲ್ಲಿ ಬರುತ್ತೆ ಅಂದರೆ ನಿಮಗೆ ಬ್ಯಾಂಕ್ ಅಕೌಂಟ್ಸಲ್ಲಿ ಬರುತ್ತೆ, ಅಂಡರ್. ಸೊ ಎಲ್ಲದಕ್ಕೂ ಎಂಟರ್ ಅಂತ ಕಟ್ಕೊಂಡು ಹೋಗ್ತೀನಿ. ಮತ್ತೆ ಎಂಟರ್ ಅಕ್ಸೆಪ್ಟ್ ಅಂತ ಕಲಿತು
ಎಂಟರ್ ಅಂತ ಕೊಡ್ತೀನಿ. ಸೊ ಕ್ಯಾಶ್ ಬಂದು ಆಕ್ಸಿಸ್ ಬ್ಯಾಂಕಲ್ಲಿ ನಾವು ಡೆಪಾಸಿಟ್ ಮಾಡ್ತಾ ಇದ್ದೀವಿ ಎಷ್ಟು, 1,50,000. ಸೊ ನೀವು ನೋಡ್ಬೋದು ಕರೆಂಟ್ ಬ್ಯಾಲೆನ್ಸ್ ಆಕ್ಸಿಸ್ ಬ್ಯಾಂಕಲ್ಲಿ 1,50,000 ಅಂತ ಇದೆ. ಸೊ ಎಂಟರ್. ನಿಮಗೆ ಈ ಥರ ಇನ್ಫಾರ್ಮೇಷನ್ ಬರುತ್ತೆ. ಕ್ಯಾಶ್ನ ನೀವು ಡೆಪಾಸಿಟ್ ಮಾಡ್ತಾ ಇರೋ ಕಾರಣ ಈ ಥರ ಬಂತು, ಈ ಥರ ಡೆಮೋನೇಷನ್ ಅಂತ ಬರ್ತದೆ. ನೀವು ನಾರ್ಮಲ್ ಆಗಿ ನೀವು ಗೊತ್ತಲ್ವಾ, ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಿಮ್ಮ ಪೇರೆಂಟ್ಸ್ನ ಕೇಳಿ. ನೀವು ಫಸ್ಟ್ ಟೈಮ್ ಬ್ಯಾಂಕ್ ಅಕೌಂಟ್ ಓಪನ್ ಆದರೆ ಪೇರೆಂಟ್ಸ್ನ ಕೇಳಿ, ಇಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ನಿಮ್ಗೆ ಇದು ಗೊತ್ತಿರುತ್ತೆ. ನೀವು ಬ್ಯಾಂಕಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು 10,000 ಡೆಪಾಸಿಟ್ ಮಾಡ್ತೀರಾ ಅಂದ್ಕೊಳ್ಳಿ. 10,000 ಡೆಪಾಸಿಟ್ ಮಾಡಬೇಕು ಅಂದರೆ ನಾವು ಏನು ಮಾಡ್ತೀವಿ, ನಾರ್ಮಲ್ ಆಗಿ 500 ರೂಪಾಯಿ ನೋಟ್ ಇತ್ತು ಅಂದ್ಕೊಳ್ಳಿ. ಅವಾಗ 500 ರೂಪಾಯಿ ನೋಟು 10,000ಗೆ ಎಷ್ಟಾಗುತ್ತೆ ಅಂದರೆ 1,000 ರೂಪಾಯಿ ನೋಟ್ ಎಷ್ಟಿದೆ, 2,000 ರೂಪಾಯಿ ನೋಟ್ ಎಷ್ಟಿದೆ, 500 ರೂಪಾಯಿ ನೋಟ್ ಎಷ್ಟಿದೆ ಅಂತ ನಾವು ಟೈಪ್ ಮಾಡ್ಕೊತೀವಿ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ನೋಡಿ, 1,000 ನೋಟು, ಇದು 1,000 ನೋಟ್ ಇಲ್ಲ, ಬೇರೆ 500. ಓಕೆ, ಒಂದು 60 ಅಂತ ನಾನು ಬರ್ಕೊತೀನಿ. 60 ಅಂತ ಬರೀ ಆಟೋಮೆಟಿಕ್ ಅದೇ 30,000 ಆಯಿತು ಅಂತ ಇಲ್ಲಿ ತೋರಿಸ್ತದೆ. ಸೊ ನಾನು 200 ಅಂತ ಬರೀತೀನಿ, 1,00,000 ಆಯ್ತು, ಇನ್ನು 50,000. ಸೊ ಇಲ್ಲಿ 300 ಅಂತ ಹಾಕ್ತೀನಿ. ಓಕೆ, 1,50,000 ಆಯಿತು. ಅಂದರೆ 500 ರೂಪಾಯಿದು ನನ್ನ ಹತ್ರ 300 ನೋಟ್ ಇದೆ. ಸೊ 1,50,000 ಈ ರೀತಿ ಆಯಿತು ಅಂದ್ಬಿಟ್ಟು ನಾನು ಇದು ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ನೋಟ್ ಎಷ್ಟಿದೆಯೋ ಅಷ್ಟು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇದು ಬರೀ 280 ಇತ್ತು, ನಿಮಗೆ ಆಲ್ರೆಡಿ ಪಕ್ಕದಲ್ಲಿ ತೋರಿಸುತ್ತೆ 1,40,000 ಇದೆ, 200 ರೂಪಾಯಿದು ಅದೇ ತೋರಿಸುತ್ತೆ ಎಷ್ಟು ಅಂತ. ಎಷ್ಟಾದ್ರೆ ಅದೇನು ತೋರಿಸಲ್ಲ, ನಮ್ಮ ಹತ್ರ ಕ್ಯಾಶ್ ಎಷ್ಟಿದೆ ಅದು ಟೈಪ್ ಮಾಡಬೇಕಾಗತ್ತೆ. ಇದು ಎಷ್ಟಾಗುತ್ತೆ, ರಾಂಗ್ ಆಯಿತು ಅಂತ. ಓಕೆ, ರಾಂಗ್ ಆಯಿತು, 50. ಓಕೆ, 500 ರೂಪಾಯಿದು 280 ನೋಟ್ ಇದೆ, 1,40,000 ಆಯಿತು. 200 ರೂಪಾಯಿದು 50 ನೋಟ್ ಇದೆ, 10,000 ಆಯಿತು. ಸೊ ಈ ರೀತಿ ಇದು ಡೆಮೋನೇಷನ್. ನೀವು ಬ್ಯಾಂಕಲ್ಲಿ ಅಮೌಂಟ್ ಹಾಕ್ಬಾರೆ, ಇದು ಕಂಪಲ್ಸರಿ ಫಿಲ್ ಮಾಡಲೇ ಇರಬೇಕು, ಇಲ್ಲ ತಗೊಳಲ್ಲ ಅವರು. ಸಾರಿ, ಇದರಲ್ಲಿ ಟ್ಯಾಲಿನಲ್ಲಿ ಮಾಡಬೇಕಾ ಅಂತ ನಿಮ್ಗೊಂದು ಕ್ವಶನ್ ಬರ್ಬೋದು. ನಿಮ್ಮ ಇಷ್ಟ, ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಜಸ್ಟ್ ಫಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಕಾಂಟ್ರಾ ಮಾಡ್ತೀನಲ್ಲ ಅವಾಗ ಬೇರೆ ಥರ ತೋರಿಸ್ತೀನಿ. ಬೇಕಾದ್ರೆ ಇದನ್ನು ಹೈಡೂ ಮಾಡ್ಬೋದು, ಬಟ್ ಇವಾಗ ಸದ್ಯಕ್ಕೆ ಫಸ್ಟ್ ಅಲ್ವಾ, ಇರಲಿ ನಮ್ಗೆ ಗೊತ್ತಾಗಲಿ. ಈ ಥರ ಆಯಿತು. ಬ್ಯಾಂಕ್ ನೇಮ್ ಅಂತ ಇದೆ, ಆಲ್ರೆಡಿ ಆಕ್ಸಿಸ್ ಬ್ಯಾಂಕ್ ಅಲ್ವಾ ಅದು. ಸೊ ಏನು ಪ್ರಾಬ್ಲಮ್ ಇಲ್ಲ, ಎಂಟರ್. ನರೇಷನ್ ಅಂತ ಇದೆ, ನಾನು ಹೇಳಿದೆ ಪ್ರತಿಯೊಂದಕ್ಕೂ ನರೇಷನ್ ಕೊಡ್ತೀನಿ ಅಂತ. ಯಾಕಂದರೆ ನಾನೀಗ CRDR ಅಂತ ಮಾಡಿದಾಗ ಒಂದೊಂದ್ಸತಿ ನಾನು ಡೀಟೇಲಾಗಿ ಹೇಳಿರ್ತೀನಿ, ಒಂದೊಂದ್ಸತಿ ಡೀಟೇಲ್ ಆಗಿರಲ್ಲ. ನರೇಷನ್ ನೋಡಿದಾಗ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಖಂಡಿತ ನರೇಷನ್ ಬರಿತೀನಿ ಎಲ್ಲದಕ್ಕೂ. ಸೊ being cash deposit into Axis Bank. ಸೊ ನಮ್ಮದು ಕಾಂಟ್ರಾ ಒಂದು ಕ್ರಿಯೇಟ್ ಆಯಿತು, ಕಾಂಟ್ರಾ ವಾಚರ್. ಸೊ ನಂಬರ್ 2 ಅಂತ ಬರ್ತದೆ. ಇವಾಗ ನೆಕ್ಸ್ಟು ಬೇರೆ ಥರ ಮಾಡ್ತೀನಿ. ಆಲ್ರೆಡಿ ನಾನು ಆಕ್ಸಿಸ್ ಬ್ಯಾಂಕ್ ಅನ್ನೋದು ಕ್ರಿಯೇಟ್ ಮಾಡಿದ್ದೀನಿ. ಮತ್ತು ಲಾಸ್ಟ್ ಅಂದರೆ ಪಾರ್ಟ್ ನಂಬರ್ 1ನಲ್ಲಿ ನಾನು ಆಕ್ಸಿಸ್ ಬ್ಯಾಂಕ್ ಅಂತ ಕ್ರಿಯೇಟ್ ಮಾಡಿದೆ. ಸೊ ಆಕ್ಸಿಸ್ ಬ್ಯಾಂಕ್ ಇಲ್ಲಿ ಬಂದಿದೆ ರೈಟ್ ಸೈಡಲ್ಲಿ ಇದ್ದಾಗ ನಾನು ಮತ್ತೊಮ್ಮೆ ಕ್ರಿಯೇಟ್ ಮಾಡೋ ಅನಿವಾರ್ಯ ಇಲ್ಲ. ಆ್ಯಕ್ಚುಲಿ ನಾನು ಬೇರೆ ಬ್ಯಾಂಕು ಹಾಕ್ಬೋದು, ಕ್ರಿಯೇಟ್ ಮಾಡಬೇಕಾಗೇ ಇಲ್ಲ. ಬಟ್ ನಿಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿ ಅಂತ ನಾನು ಎಲ್ಲನೂ ಪ್ರತಿಯೊಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಂತರ ಲೆಡ್ಜರ್ ಅಷ್ಟೊಂದು ಟೈಪ್ ಮಾಡ್ಕೊಂಡು ಇರಲ್ಲ ಸ್ಟೂಡೆಂಟ್ಸು. ಸೊ ಅದಕ್ಕೆ ಅವಾಗ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಇದು ಮಾಡ್ತಾ ಇರೋದು ಅಷ್ಟೇ. ಸೊ ಇನ್ನೊಂದು ಇದು ಏನು ಅಂದರೆ, ಈಗ ನಾನು ಕ್ಯಾಶ್ನ ವಿಡ್ರಾನ್ ಮಾಡ್ತೀನಿ. ವಿಡ್ರಾನ್ ಅಂದರೆ ಆಕ್ಸಿಸ್ ಬ್ಯಾಂಕಿಂದ ನಾನು ಕ್ಯಾಶ್ನ ತೊಗೊತೀನಿ. ಇದಕ್ಕೆ ಆಫೀಸ್ ಯೂಸ್ಗೆ ತೊಗೊತೀನಿ, ಪರ್ಸನಲ್ ಯೂಸಲ್ಲಿ ನಾನು ಏನೇ ಮಾಡಿದ್ದು ಆಫೀಸ್ ಯೂಸ್ಗೆ ತೊಗೊಳೋದು. ಸೊ ಕ್ಯಾಶ್ನ ತೊಗೊತಾ ಇದ್ದೀನಿ ಆಕ್ಸಿಸ್ ಬ್ಯಾಂಕಿಂದ. ಅವಾಗ ನಾನು ಯಾವ ರೀತಿ ಮಾಡ್ತೀನಿ, ಇಲ್ಲಿ ಏನಾಗುತ್ತೆ, ಕ್ರೆಡಿಟಲ್ಲಿ ಆಕ್ಸಿಸ್ ಬ್ಯಾಂಕ್ ಬರುತ್ತೆ, ಸರಿನಾ. ಇಲ್ಲಿ ಎಷ್ಟು ತೊಗೊತೀನಿ, ಒಂದು 10,000 ತೊಗೊತೀನಿ. 10,000 ತೊಗೊತೀನಿ, ಎಂಟರ್ ಅಂತ ಕೊಡ್ತೀನಿ. ಈ ಥರ ನಿಮಗೆ ಹೇಳ್ತಾ ಇದೆ, ಚೆಕ್ಕು ಎಂಟರ್ ಈ ಥರ. ಓಕೆ, 10,000 ಅಂತ ಕೊಟ್ಟಿದ ತಕ್ಷಣ ನಾವು ಅವಾಗ 1,50,000 ಡೆಪಾಸಿಟ್ ಮಾಡಿದ್ವಿ. ನೋಡಿ, ಕರೆಂಟ್ ಬ್ಯಾಲೆನ್ಸ್ 1,40,000 ಆಯ್ತು, ಅಂದರೆ 10 ಇದು ಕ್ರೆಡಿಟ್ ಆಯಿತು. ಓಕೆ, ಸೊ ಇವಾಗ ಇದು ಹೆಂಗೆ ತೊಗೊತಾ ಇದ್ದೀರಾ ನೀವು, ನಾನು ಕ್ಯಾಶಲ್ಲಿ ತೊಗೊತೀನಿ. ಕ್ಯಾಶ್ ನನಗೆ ಬೇಕು, ಬ್ಯಾಂಕ್ ಹೋಗಿ ಡೈರೆಕ್ಟಾಗಿ ಕ್ಯಾಶಲ್ಲಿ ತೊಗೊತೀನಿ. 10,000 ಆಯಿತು. ಸೊ ಈ ರೀತಿ. ಸೊ ಆಕ್ಸಿಸ್ ಬ್ಯಾಂಕ್ ಹೋಗಿ ನನ್ನ ಕಂಪನಿಗೋಸ್ಕರ ನಾನು ನನ್ನ ಕಂಪನಿ ಅಕೌಂಟಲ್ಲಿ ಕ್ಯಾಶ್ನ ತೊಗೊತಾ ಇದ್ದೀನಿ, 10,000 ರೂಪಾಯಿ. ಸೊ ಅದಕ್ಕೆ ನರೇಷನ್ ಏನಿರುತ್ತೆ, ಬೀಯಿಂಗ್ cash withdrawn from Axis Bank for office use, narration. Okay, so enter. So contra voucher create ಆಯ್ತು. ಇವಾಗ
ಅಗೇನ್ ನಾನು ಬೇರೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಕೊತೀನಿ. ಓಕೆ, ಬೇರೆ ಬ್ಯಾಂಕು ICICI ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಕೊತೀನಿ. ICICI ಬ್ಯಾಂಕ್ ಅನ್ನೋದು ಆಲ್ರೆಡಿ ನಾನು ನೋಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ICICI ಬ್ಯಾಂಕ್ ಅನ್ನೋದು. ಸೊ ನಿಮ್ಮ ಇನ್ ಕೇಸ್ ಕ್ರಿಯೇಟ್ ಆಗಿಲ್ಲ ಅಂದರೆ ನೀವು ಆಲ್ಟ್ ಸಿ ಅಂತ ಕೊಟ್ಟು ಮಾಡ್ಕೊಬೇಕಾಗತ್ತೆ. ಸೊ ಇಲ್ಲಿ ಲೆಡ್ಜರ್ ಯಾವ ರೀತಿ ನಾನು ಮಾಡ್ತೀನಿ ಅಂದರೆ, ಕ್ರೆಡಿಟ್ ಕ್ಯಾಶ್ ಬರುತ್ತೆ. ಕ್ಯಾಶು ಎಷ್ಟು, ಒಂದು 60,000, ಒಂದು 60,000 ಕ್ಯಾಶ್ ಡೆಪಾಸಿಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬ್ಯಾಂಕ್ ಅಕೌಂಟ್ಗೆ. ಸೊ ಕ್ಯಾಶ್ ನನ್ನ ಹತ್ರ 60,000 ಇದೆ, ತೊಗೊಳ್ತೀನಿ. ತೊಗೊಂಡೋಗ್ಬಿಟ್ಟು ನಾನು ಬೇರೆ ಬ್ಯಾಂಕ್ ICICI ಬ್ಯಾಂಕು. ಇನ್ ಕೇಸ್ ಇಲ್ಲಿ ಬಂದ್ಬಿಟ್ಟು ನೀವು ಅದರಲ್ಲೂ ಮಾಡ್ಬೋದು ಡೆಪಾಸಿಟ್. ನಾವು ಆಲ್ರೆಡಿ ಆ ವೌಚರ್ ಕ್ರಿಯೇಟ್ ಮಾಡಿ, ಸೊ ಅದಕ್ಕೆ ಬೇಡ ಬೇರೆ ಬ್ಯಾಂಕ್ ಇರಲಿ ಅಂದ್ಬಿಟ್ಟು ಅಷ್ಟೇ ಮಾಡ್ತಾ ಇರೋದು. ಸೊ ICICI ಬ್ಯಾಂಕ್ ಇದೆ. ಇನ್ ಕೇಸ್ ಇಲ್ಲ ಅಂದರೆ ಗೊತ್ತಲ್ಲ, ಆಲ್ಟ್ ಸಿ ಅಂತ ಕೊಡಿ. ಆಲ್ಟ್ ಸಿ ಅಂತ ಕೊಟ್ಟರೆ ಇಲ್ಲಿ ಈ ಥರ ಬರುತ್ತೆ. ನಿಮ್ಮ ಹತ್ರ ಇಲ್ಲಾಂದರೆ ICICI ಬ್ಯಾಂಕ್ ಅಂತ ಮಾಡಿ ಈ ಥರ ಬ್ಯಾಂಕ್ ಅಕೌಂಟ್ ಬಂದು ಎಂಟರ್ ಅಂತ ಕೊಟ್ಟರೆ ಆಗುತ್ತೆ. ನಾನೀಗ ಬ್ಯಾಕ್ ಹೋಗ್ತಾ ಇದ್ದೀನಿ. ಸೊ ಎಸ್ಕೇಪ್. ಸೊ ಆಲ್ರೆಡಿ ICICI ಬ್ಯಾಂಕ್ ಇರೋದ್ರಿಂದ ನಾನು ICICI ಬ್ಯಾಂಕ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ಆಲ್ರೆಡಿ ICICI ಬ್ಯಾಂಕಲ್ಲಿ ಹಿಂದೆ ಯಾವಾಗಲೂ ಮಾಡಿದ್ದೀವಿ ನಾವು ಕ್ರಿಯೇಟ್, ರೆಸಿಪ್ಟಲ್ಲಿ ಮಾಡಿರಬೇಕು. ಅದಕ್ಕೆ ಅದು ನೋಡಿ ಆಲ್ರೆಡಿ ಬ್ಯಾಲೆನ್ಸಿಂಗ್ ತುಂಬ ತೋರಿಸ್ತಾ ಇದೆ, 1,35,000 ತೋರಿಸ್ತಾ ಇದೆ. ಸೊ ನಿಮಗೂ ಏನು ಕ್ರಿಯೇಟ್ ಮಾಡೋ ಬೇಕಿರಲಿಲ್ಲ, ಯಾಕಂದರೆ ICICI ಬ್ಯಾಂಕ್ ನಾವು ಆಲ್ರೆಡಿ ಮಾಡಿದ್ದೀವಿ, ಅದಕ್ಕೆ ಅದು ಬ್ಯಾಲೆನ್ಸ್ ಜಾಸ್ತಿ ತೋರ್ತದೆ. ಸೊ ಪರವಾಗಿಲ್ಲ. ಸೊ ಎಂಟರ್ ಮತ್ತೆ ಡೆಮೋನೇಷನ್ ಕೇಳ್ತಾ ಇದೆ. ಇದು ಬೇಕಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಈ ಥರ ಎಂಟರ್ ಅಂತ ಕೊಟ್ಕೊಬೋದು ಈ ಥರ. ಇನ್ ಕೇಸ್ ಇಲ್ಲಾಂದರೆ ಇನ್ನೊಂದು ಥರನೂ ಮಾಡ್ಬೋದು. ನಾನು ಬ್ಯಾಕ್ ಸ್ಪೇಸ್ ಕೊಟ್ಟರೆ ಹಿಂದೆ ಹೋಗುತ್ತೆ, ಎಸ್ಕೇಪ್ ಕೊಟ್ಟರೆ ಬ್ಯಾಕ್ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಕಾನ್ಫಿಗರ್ ಅಂತ ಬರುತ್ತೆ. ಇಲ್ಲಿ ಕಾನ್ಫಿಗರ್ ಅಂತ ಬಂದಾಗ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ ನೋಡಿ. ಕಾನ್ಫಿಗರೇಷನ್ ಇಲ್ಲಿ ಇರುತ್ತೆ ನಿಮಗೆ ನೋಡಿ. ಬ್ಯಾಂಕ್ ಡೀಟೇಲ್ಸ್, ಯೂಸ್ ಡಿಫಾಲ್ಟ್ ಬ್ಯಾಂಕ್ ಅಲೋಕೇಶನ್, ನೋ. ಆಟೋ ಚೆಕ್ ನಂಬರಿಂಗ್, ಎಸ್. ಸೆಲೆಕ್ಟ್, ನೋ. ಶೋ ಬ್ಯಾಂಕ್ ಅಲೋಕೇಶನ್, ಪ್ರಿಂಟ್ ಚೆಕ್ ಫಾರ್ ಶೇವಿಂಗ್ ವಾಚರ್ಸ್, ಈ ಥರ ಪ್ರತಿಯೊಂದು ಇದೆ. ಪ್ರೊವೈಡ್ ಕ್ಯಾಶ್ ಡೆಮೋನೇಷನ್ ಡೀಟೇಲ್ಸ್, ಎಸ್ ಅಂತ ಇದೆ. ನಾನಿಲ್ಲಿ ನೋ ಮಾಡ್ಕೊತೀನಿ, ಎನ್ ಅಂತ ಕೊಟ್ಟರೆ ನೋ. ಸೊ ಇವಾಗ ನಿಮಗೆ ಬರಲ್ಲ, ಅರ್ಥ ಆಯ್ತಾ? ಸೊ ಫ್ರೆಂಡ್ಸ್ ಈ ಥರ ಅಂದರೆ ನಿಮಗೆ ಪ್ರತಿಯೊಂದು ಏನೇ ಮಾಡಲಿ ನಿಮಗೆ ಕಾನ್ಫಿಗರಲ್ಲಿ ಆಪ್ಷನ್ ಇರುತ್ತೆ. ಎಸ್ ನಾವು ಯಾವ್ದು ಬೇಕೋ ತೊಗೊಬೋದು, ಯಾವ್ದು ಬೇಡವೋ ತೊಗೊಬೋದು. ನಾವಲ್ಲಿ ಆಲ್ರೆಡಿ ಬ್ಯಾಂಕಲ್ಲಿ ಫಿಲ್ ಮಾಡ್ತಾ ಇದ್ದೀವಿ, ಸೊ ನಮಗೆ ಬೇಕಾಗಿಲ್ಲ. ಬಟ್ ಹಂಗೂ ನಿಮಗೆ ಇದರಲ್ಲಿ ಸ್ಟೋರ್ ಮಾಡಿ ಇಕ್ಬೇಕಂದ್ರೆ ನೀವು ಇಲ್ಲೂ ಟೈಪ್ ಮಾಡ್ಬೋದು, ಅದು ಅಭ್ಯಂತರ ಏನಿಲ್ಲ. ಯಾಕಂದರೆ ನಮ್ಮ ಸೇಫ್ಟಿಗೆ ಎಷ್ಟೆಷ್ಟು ಬಂತು ಅಂತ ಮಾಡ್ಕೊಬೋದು. ಬಟ್ ಅದು ನಿಮಗೆ ಸಂಬಂಧಪಟ್ಟಿದ್ದು. ಸೊ ಇವಾಗ ನೋ ಅಂತ ಕೊಟ್ಟರೆ ನೆಕ್ಸ್ಟ್ ಟೈಮಲ್ಲಿ ಡೆಮೋನೇಷನ್ ಕೇಳುತ್ತಲ್ಲ, ಅಂದರೆ ಎಷ್ಟು ನೋಟು ಎಷ್ಟಿದೆ ಅಂತ ಬರೋದಿಲ್ಲ. ಸೊ ನರೇಷನ್ನು ಏನಂತ ನಾನು ಟೈಪ್ ಮಾಡ್ತೀನಿ. ನರೇಷನ್ ಬಂದ್ಬಿಟ್ಟು being deposit into ICICI ಬ್ಯಾಂಕ್ ಅಕೌಂಟ್, ಕ್ಯಾಶ್ ಬಂದು ICICI ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದೆ ಅಂದ್ಬಿಟ್ಟು. ಸೊ ಈ ರೀತಿ ಆಯಿತು. ಸೊ ಈಗ ನಾನು ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ, ಪೆಟಿ ಕ್ಯಾಶ್ ಅಂತ ಕ್ರಿಯೇಟ್ ಮಾಡ್ತೀನಿ. ಪೆಟಿ ಕ್ಯಾಶ್ನು ಆಲ್ರೆಡಿ ನನ್ನ ಹತ್ರ ಇದೆ, ಯಾವಾಗಲೂ ನಾನು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ರೆಸಿಪ್ಟ್ ಮಾಡುವಾಗ ಕ್ರಿಯೇಟ್ ಮಾಡಿರ್ಬೇಕು. ಆ ಪೆಟಿ ಕ್ಯಾಶ್ ಎಲ್ಲ ನಿಮಗೆ ಕ್ಯಾಶ್ ಇನ್ ಹ್ಯಾಂಡಲ್ ಬರುತ್ತೆ, ಸರಿನಾ? ಪೆಟಿ ಕ್ಯಾಶ್ ಎಲ್ಲ ಕ್ಯಾಶ್ ಇನ್ ಹ್ಯಾಂಡಲ್ ಬರುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಪೆಟಿ ಕ್ಯಾಶ್ ಅಂದ್ರೆ ಗೊತ್ತಲ್ಲ ಏನಂತ? ಓಕೆ, ಲೆಡ್ಜರ್ ಕ್ರಿಯೇಟ್ ಮಾಡ್ತೇನೆ. ಪೆಟಿ ಕ್ಯಾಶ್ ಅಂದರೆ ನಾವು ನಾರ್ಮಲಾಗಿ ಯಾವ ಉಂಡಿ ಇರುತ್ತೆ, ಉಂಡಿ ಹೊಡೆದಾಗ್ರೆ ಅದು ಪೆಟಿ ಕ್ಯಾಶ್. ಇಲ್ಲ ನನ್ನ ಜಾಬಲ್ಲಿ ಇರುತ್ತೆ ಅದೆಲ್ಲ ಪೆಟಿ ಕ್ಯಾಶ್. ಆ ಥರ ಎಮರ್ಜೆನ್ಸಿಗೆ ಯೂಸ್ ಮಾಡೋಂಥ ಫಂಡ್. ಸೊ ಲೆಡ್ಜರ್ ಕ್ರಿಯೇಷನ್ ಬಂದುಬಿಟ್ಟು ನಾನು ಕ್ರೆಡಿಟಲ್ಲಿ ಕ್ಯಾಶ್ ಯೂಸ್ ಮಾಡ್ತೀನಿ. ಕ್ಯಾಶ್ ಯೂಸ್ ಮಾಡಿ ಈಗ ನೋಡಿ 8,55,000 ಇದೆ. ನಾನು ಒಂದು 12,000 ತೊಗೊತೀನಿ. 12,000 ಇದನ್ನು ಬಂದ್ಬಿಟ್ಟು ನಾನು ಪೆಟಿ ಕ್ಯಾಶಿಗೆ ಹಾಕ್ತೀನಿ. ಇಲ್ಲಿ ನೋಡ್ಬೋದು ಪೆಟಿ ಕ್ಯಾಶ್ ಇದೆ, ಪೆಟಿ ಕ್ಯಾಶ್ ಹಾಕ್ತೀನಿ. 12,000 ಆಯಿತು. ಸೊ ಪೆಟಿ ಕ್ಯಾಶಲ್ಲಿ 12,000 ಬಂತು. ಅಂದರೆ ಫಸ್ಟ್ ಟೈಮ್ ನಾನು ಪೆಟಿ ಕ್ಯಾಶಲ್ಲಿ ಹಾಕ್ತಾ ಇರೋದು. ಅಂದರೆ ಅವೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಓಕೆ, ಲೆಡ್ಜರ್ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ಪೆಟಿ ಕ್ಯಾಶ್. ಓಕೆ, ಇದು ಎಂಟ್ರಿ ಆಗಿಲ್ಲ, ಅದಕ್ಕೆ ಇಲ್ಲ 12,000 ಅಂತ ಕೇಳ್ತಿದೆ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಆಲ್ಟ್ ಸಿ ಅಂತ ಕೊಡಿ. ಆಲ್ಟ್ ಸಿ ಅಂತ ಕೊಟ್ಟರೆ ಲೆಡ್ಜರ್ ಓಪನ್ ಆಗುತ್ತೆ, ಪೆಟಿ ಕ್ಯಾಶ್ ಬರುತ್ತೆ. ಪೆಟಿ ಕ್ಯಾಶ್ ಎದಕ್ಕೆ ಸೇರುತ್ತೆ ಅಂದರೆ, ಪೆಟಿ ಕ್ಯಾಶ್ ಬಂದ್ಬಿಟ್ಟು ಕ್ಯಾಶ್ ಇನ್ ಹ್ಯಾಂಡ್ ಅಂಡರ್ ಗ್ರೂಪ್ ಕ್ಯಾಶ್ ಇನ್ ಹ್ಯಾಂಡಿಗೆ ಬರುತ್ತೆ, ಸರಿನಾ? ಆಲ್ಟ್ ಸಿ, ಸಾರಿ, ಓಕೆ, ಆಲ್ಟ್ ಸಿ ಪೆಟಿ ಕ್ಯಾಶ್ ಇದು ಬಂದ್ಬಿಟ್ಟು ಎದಲ್ಲಿ ಬರುತ್ತೆ ಅಂದರೆ ಕ್ಯಾಶ್ ಇನ್
ಕ್ಯಾಶ್ ಇನ್ ಹ್ಯಾಂಡ್ ಇದೆ ನೋಡಿ, ಇದ್ರಲ್ಲಿ ಬರುತ್ತೆ ಪೆಟಿ ಕ್ಯಾಶ್. ಓಕೆ, ಸೊ ಎಸ್ಕೇಪ್ ಆಲ್ರೆಡಿ ಇರೋ ಕಾರಣ ನಾನು ಬರೀತಲ್ಲ ಪೆಟಿ ಕ್ಯಾಶ್. ಎಂಟರ್, ನರೇಶನ್ ಅಂತ ಟೈಪ್ ಮಾಡ್ತೀನಿ. ಬೀಯಿಂಗ್ ಟ್ರಾನ್ಸ್ಫರ್ ಟು ಈ ಥರ ಟೈಪ್, ಬೀಯಿಂಗ್ ಕ್ಯಾಶ್ ಟ್ರಾನ್ಸ್ಫರ್ ಟು ಪೆಟಿ ಕ್ಯಾಶ್ ಅಕೌಂಟ್ ಫಾರ್ ಡೈಲಿ ಎಕ್ಸ್ಪೆನ್ಸಸ್. ಅಂದರೆ ಡೈಲಿ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಪೆಟಿ ಕ್ಯಾಶ್ ನನ್ನ ಹತ್ರ ಇದ್ರೆ ಅಲ್ಲಿ ಇಲ್ಲಿ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಕ್ಯಾಶ್ನ ಬಂದು ಪೆಟಿ ಕ್ಯಾಶ್ಗೆ ಕನ್ವರ್ಟ್ ಮಾಡಿದೆ. ಓಕೆ, ಇದು. ಸೊ ಈಗ ಫೈನಲ್ ಇನ್ನೊಂದು ಕ್ರಿಯೇಟ್ ಮಾಡಿಬಿಡೋಣ ಲಾಸ್ಟಾಗೆ. ಇನ್ನೊಂದು ಯಾವ ರೀತಿ ಮಾಡೋಣ? ಸೊ ಪೆಟಿ ಕ್ಯಾಶ್ ಹತ್ರ ನಮ್ಮ ಹತ್ರ ಆಲ್ರೆಡಿ ಇದೆ, ಇವಾಗ 12,000 ಹಾಕೋದು ಲಾಸ್ಟ್ ಇದರಲ್ಲಿ. ಸೊ ಇಲ್ಲಿ ಇವಾಗ ಮತ್ತೆ ನಾನು ಬರ್ತೀನಿ, CRನಲ್ಲಿ ಏನು ತೊಗೊತೀನಿ, ಪೆಟಿ ಕ್ಯಾಶ್ ತೊಗೊತೀನಿ. ಪೆಟಿ ಕ್ಯಾಶ್ ಎಷ್ಟು? ಒಂದು 4,000 ಪೆಟಿ ಕ್ಯಾಶು. 4,000 ಪೆಟಿ ಕ್ಯಾಶನ್ನು ನಾನು ICICI ಬ್ಯಾಂಕ್ಗೆ ಹಾಕ್ತೀನಿ. ಸೊ ICICI ಬ್ಯಾಂಕು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ICICI ಬ್ಯಾಂಕ್ ಅಂತ ಕೊಟ್ಟು ನೋಡಿ, ಈ ರೀತಿ ಬಂತು. ಸೊ ಇವಾಗ ನರೇಶನು being unutilized petty cash deposited into ICICI bank account. ಓಕೆ, ಗೊತ್ತಾಯ್ತಲ್ಲ ಏನಂತ? ನಮ್ಮ ಹತ್ರ ಸ್ವಲ್ಪ ಪೆಟಿ ಕ್ಯಾಶ್ ಇದೆ, ಅದು ಆಲ್ರೆಡಿ ಮಿಕ್ಕಿದೆ ನಮಗೆ. ಅದು ಮಿಕ್ಕಿರೋದ್ರೆ ನಾನು ಮತ್ತೆ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಇದ್ದೀನಿ. ಯಾಕಂದರೆ ಖರ್ಚಾಗಲ್ಲ, ನಾನು ಇಷ್ಟು ಖರ್ಚು ಮಾಡ್ಬೇಕಂತ ಇದ್ದೆ, ಬಟ್ ಅದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀವಿ, ಅವ್ರು ಕಮ್ಮಿ ಇಟ್ಕೊಂಡಿರಲ್ಲ. ಸೊ ಮಿಕ್ಕಿರೋ ಅಮೌಂಟ್ನ ನಾನು ಈ ರೀತಿ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಕಾಂಟ್ರಾ ಅನ್ನೋದು ನಿಮಗೆ ಗೊತ್ತಾಯಿತು. ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ ಗೊತ್ತಾಯಿತು ನನಗೆ. ಎಂಟರ್ ಅಂತ ಕೊಡ್ತೀನಿ. ಸೊ ಕಾಂಟ್ರಾದಲ್ಲಿ ಬರೀ ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾತ್ರ ಬರುತ್ತೆ. ಈ ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟು ಅದೆಲ್ಲ ನಾವು ನೋಡಿದ್ವಲ್ಲ, ಇವಾಗ ನಿಮಗೆ ಅದು ಯಾಕೆ ಹೇಳಿದೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, CR ಎಲ್ಲಿ ಯೂಸ್ ಮಾಡಬೇಕು, DR ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಇದರಿಂದ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಾಂಟ್ರಾದಲ್ಲಿ ಮುಗೀತು. ಇವಾಗ ನೆಕ್ಸ್ಟ್ ಪೇಮೆಂಟ್ಗೆ ಹೋಗೋಣ. ಪೇಮೆಂಟ್. ಓಕೆ, ಸೊ ಈ ರೆಸಿಪ್ಟ್ ಪೇಮೆಂಟ್ ಅಂದರೆ ಗೊತ್ತಾಗುತ್ತೆ ನಿಮಗೆ ಏನಂತ. ಸೊ ಪೇಮೆಂಟ್ ಆಪ್ಷನ್ ರೈಟ್ ಸೈಡಲ್ಲಿದೆ, FI ಅಂತ ಕೊಡ್ಬೋದು. ಇಲ್ಲಾಂದರೆ ನೀವು ಇಲ್ಲಿ ತೊಗೊಂಬಂದು ಮೌಸ್ ಮೇಲೆ ಕ್ಲಿಕ್ ಕೊಟ್ಟರೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಇರೋ ಲೆಡ್ಜರ್ ಎಲ್ಲ ಓಪನ್ ಆಗಿಬಿಟ್ಟಿದೆ ನೋಡಿ, ಇರೋದೆಲ್ಲ ಓಪನ್ ಆಗಿಬಿಟ್ಟಿದೆ. ಓಕೆ, ನಾವು ಕ್ರಿಯೇಟ್ ಮಾಡಿದ್ದೆಲ್ಲ ಇಲ್ಲ ಆಪ್ಷನ್ ಇದೆ. ಓಕೆ, ನೋ ಪ್ರಾಬ್ಲಮ್. ಇವಾಗ ಫ್ರೆಂಡ್ಸ್ ಇಲ್ಲಿ ನಿಮಗೆ ಈ ಥರ ಬಂದಿದೆ. ಸೊ ಈಗ ನಾನು ಒಂದು ಲೆಡ್ಜರ್ನ ಕ್ರಿಯೇಟ್ ಮಾಡ್ತೀನಿ, ಅದು ಆಫೀಸ್ ಫರ್ನಿಚರ್ ಅಂತ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ Alt C ಅಂತ ಕೊಡ್ತೀನಿ. Alt C ಅಂತ ಕೊಟ್ಬಿಟ್ಟು ಆಫೀಸ್ ಫರ್ನಿಚರ್ ಎಲ್ಲಿ ಬರುತ್ತೆ? ಫಿಕ್ಸೆಡ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಸರಿನಾ? ಫಿಕ್ಸೆಡ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಓಕೆ, Alt C ಕೊಟ್ಟು ಆಫೀಸ್ ಫರ್ನಿಚರ್ ಲೆಡ್ಜರ್ ಕ್ರಿಯೇಟ್ ಮಾಡಿದೆ. ಇವಾಗ 8,500 ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಪೇಮೆಂಟ್ ಮಾಡ್ತಾ ಇದ್ದೀನಿ. ಆಫೀಸ್ಗೆ ಫರ್ನಿಚರ್ ಬೇಕಾಗಿದೆ ನಮ್ಮ ಆಫೀಸ್ಗೆ. ಸೊ ಅದಕ್ಕೆ ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ, ಕ್ಯಾಶ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದೀನಿ. ಸೊ ಆಫೀಸ್ ಫರ್ನಿಚರ್ ಎಷ್ಟಾಗಿದೆ? 8,500 ಆಗಿದೆ. 8,500. ಸೊ ಹೆಂಗೆ ಮಾಡ್ತಾ ಇದ್ದೀವಿ? ಕ್ಯಾಶಲ್ಲಿ ಮಾಡ್ತಾ ಇದ್ದೀವಿ. ಕ್ಯಾಶ್ ಆಲ್ರೆಡಿ ಇದೆ, ನಿಮಗೆ ಗೊತ್ತು, ನಾವು ಕ್ರಿಯೇಟ್ ಮಾಡಿದ್ವಿ ಅಂದರೆ ಡಿಫಾಲ್ಟ್ ಆಗಿ ಇದ್ದೇ ಇರುತ್ತೆ ಅದು ಕ್ಯಾಶ್. ಸೊ ಈ ರೀತಿ ನಮಗೆ ಬಂತು, ಅಂದರೆ ವೌಚರ್ ಕ್ರಿಯೇಷನ್ ಆಯಿತು. ಇವಾಗ ನರೇಶನ್ ಏನಂತ ಟೈಪ್ ಮಾಡ್ತೀವಿ ನಾವು. being payment made in cash for purchasing office furniture. ಸೊ ನರೇಶನ್ ಮಾಡಿದ್ವಿ, ಎಂಟರ್. ಸೊ ಫಸ್ಟು ಪೇಮೆಂಟ್ ಆಯಿತು. ಸೊ ನೆಕ್ಸ್ಟು ಪೇಮೆಂಟ್ ವೌಚರ್. ಸೆಕೆಂಡ್ಗೆ ಹೋಗೋಣ. ಸೆಕೆಂಡಲ್ಲಿ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತ ಒಂದು ಲೆಡ್ಜರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. Alt C ಅಂತ ಕೊಟ್ಬಿಟ್ಟು
ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇದು ಬಂದು ಅಂಡರ್ ಎದಲ್ಲಿ ಬರುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲಿದೆ, ಇಲ್ಲಿದೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಮಗೆ ಸ್ಟೇಷನರಿ ಐಟಮು ಮತ್ತು ಪ್ರಿಂಟಿಂಗ್ಗೆ ಕೆಲವು ಆಫೀಸ್ಗೋಸ್ಕರ ಬೇಕಾಗಿದೆ. ಸೊ ಅದಕ್ಕೆ ನಾನು ಕ್ಯಾಶ್ ಕಟ್ತಾ ಇದ್ದೀನಿ. ಅರ್ಥ ಆಯ್ತಾ? ಅಂದರೆ ನಾನು ಪ್ರಿಂಟಿಂಗ್ ಆದರೂ ತೊಗೊತೀನಿ, ಇಲ್ಲ ಸ್ಟೇಷನರಿ ಐಟಮ್ ನಿಮ್ಗೆ ಗೊತ್ತಲ್ಲ, ಬುಕ್ಕು, ಪೆನ್ಸಿಲು, ಪೆನ್ನು ಅವೆಲ್ಲ ಸ್ಟೇಷನರಿ ಐಟಮ್ ಬರುತ್ತೆ. ಪ್ರಿಂಟಿಂಗ್ ಐಟಮ್ ಅಂದರೆ ಪೇಪರ್ ಅದೆಲ್ಲ ಬರುತ್ತೆ. ಅಂದರೆ ಆಲ್ಮೋಸ್ಟ್ ಅದಕ್ಕೆ ನಾನು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತ ಹಾಕ್ಬಿಟ್ಟೆ. ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿನಲ್ಲಿ ಹೋಗ್ಬಿಟ್ಟು ನಾನು ಕ್ಯಾಶ್ ಪೇಡ್ ಮಾಡ್ತಾ ಇದ್ದೀನಿ. ಏನಕ್ಕೆ, ನನ್ನ ಆಫೀಸ್ಗೆ ಕೆಲವು ಐಟಮ್ಸ್ ಬೇಕಾಗಿದೆ, ಸ್ಟೇಷನರಿ ಐಟಮ್ಸ್. ಸೊ ಅದಕ್ಕೆ ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇಲ್ಲಿ ಬಂದು ನಾನು ಒಂದು 3500 ರೂಪಾಯಿ ಎದುರು ಮುಖಾಂತರ ನಾವು ಇದು ಮಾಡ್ತಾ ಇದೀವಿ, ಕ್ಯಾಶ್ ಮುಖಾಂತರ. ಸೊ ಕ್ಯಾಶ್ ಮುಖಾಂತರ ನಾನು ಮಾಡ್ತಾ ಇದ್ದೀನಿ 3500 ರೂಪಾಯಿ. ಸೊ ಇಲ್ಲಿ ನಾನು ನರೇಶನ್ ಏನು ಟೈಪ್ ಮಾಡ್ತೀನಿ ಅಂದರೆ, ಬೀಯಿಂಗ್ ಕ್ಯಾಶ್ ಪೇಡ್ ಫಾರ್ ಆಫೀಸ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಐಟಮ್ಸ್ ನರೇಶನ್ ಟೈಪ್ ಮಾಡಿ ಎಂಟರ್ ಅಂತ ಕೊಡ್ತೇನೆ. ಸೊ ಆಗೋಯ್ತು. ನೆಕ್ಸ್ಟು ಟ್ರೈನಿಂಗ್ ಫೀಸ್, ಸ್ಟಾಫ್ ಟ್ರೈನಿಂಗ್ ಫೀಸ್ ಅಂತ ನಾನೊಂದು ಕ್ರಿಯೇಟ್ ಮಾಡ್ಕೊತೀನಿ. ಸೊ ಲೆಡ್ಜರ್ ಬಂದು ಆಲ್ಟ್ ಸಿ, ಅಂದರೆ ಇಲ್ಲಿ ಬಂದು ಆಲ್ಟ್ ಸಿ ಅಂತ ಕೊಡ್ತೀನಿ. ಸೊ ನಾನು ಏನು ಟೈಪ್ ಮಾಡ್ಬೋದು, ನಾರ್ಮಲ್ ಆಗಿ ಸ್ಟಾಫ್ ಟ್ರೈನಿಂಗ್ ಫೀಸ್ ಅಂತ ಮಾಡಿ, ಸ್ಟಾಫ್ ಟ್ರೈನಿಂಗ್ ಫೀಸ್ ಅಂತ ಮಾಡ್ತೀನಿ. ಅಂದರೆ ಸ್ಟಾಫ್ಗೆ ಟ್ರೈನಿಂಗ್ ಹೇಳ್ಕೊಡೋಕ್ಕೆ ಒಂದು ಇದು. ಸೊ ಫೀಸು, ಸೊ ಇದು ಎದಕ್ಕೆ ಬರುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲೇ ಬರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 100 ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಂಟರ್. ಸೊ ಎಷ್ಟು, ಒಂದು 6000 ರೂಪಾಯಿ ಫೀಸ್ ಇದೆ. ಸೊ 6000 ರೂಪಾಯಿ ಫೀಸ್ ಇದೆ. ಹೇಗೆ, ಕ್ಯಾಶ್ ಎಂಟರ್. ಇಲ್ಲಿ ಏನಿದು ಅಂದರೆ, ಎಂಪ್ಲಾಯ್ಗೆ ಟ್ರೈನಿಂಗ್ ಫೀಸ್ ನಾವು ಕಟ್ತಾ ಇದ್ದೀವಿ, ಎಂಪ್ಲಾಯ್ಗೆ ಟ್ರೈನಿಂಗ್ ಕೊಡಿಸ್ಬೇಕಲ್ವ, ಅದಕ್ಕಂತ ಫೀಸ್ ಕಟ್ತಾ ಇದ್ದೀವಿ, ಕ್ಯಾಶ್ ಮುಖಾಂತರ ಕಟ್ತಾ ಇದ್ದೀವಿ. ಸೊ ಅದನ್ನು ಇಲ್ಲಿ ನಾವು ಪೇಮೆಂಟ್ ವೌಚರ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಎಷ್ಟು, 6000 ರೂಪಾಯಿ. ಏನಂತ ಟೈಪ್ ಮಾಡ್ತೀವಿ ಇದಕ್ಕೆ, ಬೀಯಿಂಗ್ ಕ್ಯಾಶ್ ಪೇಡ್ ಎಂಪ್ಲಾಯ್, being cash paid towards employee training fees narration. ಎಂಟರ್. ಸೊ ಇದು ಇದೇ ರೀತಿ ಬರುತ್ತೆ. ನಾನು ಲಾಸ್ಟಲ್ಲಿ ನಿಮಗೆ ಡಿಸ್ಕೌಂಟ್ದು ಹೇಳ್ತೀನಿ, ಇನ್ನೊಂದು ಕ್ರಿಯೇಟ್ ಮಾಡ್ಬಿಟ್ಟು ನೆಕ್ಸ್ಟ್ ಡಿಸ್ಕೌಂಟ್ದು ಹೇಗೆ ಬರುತ್ತೆ ಅಂತ ಹೇಳ್ತಾನೆ. ಇವಾಗ ಇನ್ನೊಂದು ಲೆಡ್ಜರ್, 4th ಲೆಡ್ಜರ್, ಈಗ ಪೇಮೆಂಟ್ ವೌಚರಲ್ಲಿ, ಪೇಮೆಂಟ್ ವೌಚರ್ 4th 5th ಅಲ್ಲಿ ಹೇಳ್ಕೊಡ್ತೀನಿ. ಸೊ ಇವಾಗ ಇನ್ನೊಂದು ಕ್ರಿಯೇಟ್ ಮಾಡೋಣ. ಏನಂತ ಮಾಡೋಣ ಅಂದರೆ, ಪರ್ಚೇಸ್ ಅಕೌಂಟ್, ನಾವು ಆಲ್ರೆಡಿ ಪರ್ಚೇಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀವಿ, ಸರಿನಾ? ಪರ್ಚೇಸ್ ಅಕೌಂಟ್ ಎಲ್ಲಿ ಬರುತ್ತೆ, ಕ್ಯಾಶ್ ಇನ್ ಹ್ಯಾಂಡಲ್ಲಿ ಬರುತ್ತೆ, ಸರಿನಾ? ಸೊ ಪರ್ಚೇಸ್ ಅಕೌಂಟ್, ಓಕೆ, ಆಲ್ರೆಡಿ ಪರ್ಚೇಸ್ ಅಕೌಂಟ್ ಇಲ್ಲ. ಸೊ ಪರ್ಚೇಸ್ ಅಕೌಂಟ್ ಇಲ್ಲ, ನಾನು ಲೆಡ್ಜರ್ ಮತ್ತೆ ಕ್ರಿಯೇಟ್ ಮಾಡ್ತೇನೆ. ಸೊ ಆಲ್ಟ್ ಸಿ, ಪರ್ಚೇಸ್ ಪರ್ಚೇಸ್ ಅಕೌಂಟ್ ಎಲ್ಲಿ ಬರುತ್ತೆ, ಪರ್ಚೇಸ್ ಅಕೌಂಟ್ಸ್ ಅಲ್ಲಿ ಬರುತ್ತೆ. ಓಕೆ, ಎಂಟರ್. ಸೊ ನಮ್ಮ ಇದಾಯಿತು. ನೇಮ್ ಆಫ್ ದ ಐಟಮ್ ಅಂತ ಕೇಳ್ತಾ ಇದೆ. ಸೊ ಇದು ನೇಮ್ ಆಫ್, ನಾನು ಪರ್ಚೇಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ಅಂದರೆ ಏನು ಪರ್ಚೇಸ್ ಬೇಕು ಅಂತ ಅಲ್ವಾ. ಸೊ ಅದಕ್ಕೆ ಇದು ಇವಾಗ ಸದ್ಯಕ್ಕೆ ಬೇಡ ಇದು, ಯಾಕಂದರೆ ನಾವು ನೆಕ್ಸ್ಟ್ ಇದೆಲ್ಲ ಮುಗಿಸ್ಬಿಟ್ಟು ಸ್ಟಾಕ್ ಐಟಮ್ ಬಗ್ಗೆ ಹೋಗೋಣ. ಪರ್ಚೇಸ್ ಅಂದರೆ ನಾವು ಏನೋ ಒಂದು ಐಟಮ್ ಪರ್ಚೇಸ್ ಮಾಡಿ, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಅಂದರೆ ನಿಮಗೆ ಮೌಸ್ ಇರುತ್ತೆ, ಕೀಬೋರ್ಡ್ ಇರುತ್ತೆ, ಮಾನಿಟರ್ ಇರುತ್ತೆ, ಆ ಥರ ಎಲ್ಲ ಇರುತ್ತೆ ಅಲ್ವಾ. ಏನು ಐಟಮ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ನಾವು ಡೀಟೇಲಾಗಿ ಮೆನ್ಷನ್ ಮಾಡಬೇಕು. ಬಟ್ ಇವಾಗ ಸದ್ಯಕ್ಕೆ ಬೇಡ. ಓಕೆ,
ಸೊ ಅದಕ್ಕೆ ಸಪ್ರೇಟ್ ಇದೇ ರೀತಿ ಇದೇ ಬರುತ್ತೆ, ಒಂದು ದೊಡ್ಡ ಇದೂ ಬರುತ್ತೆ. ಸೊ ಅವಾಗ ಅದನ್ನು ಕ್ರಿಯೇಟ್ ಮಾಡಿ. ಇವಾಗ ಸದ್ಯಕ್ಕೆ ನಾವು ಬೇಡ ಜಸ್ಟ್ ಎಂಟರ್ ಅಂತ ಕೊಡ್ಬೋದು. ಡೀಟೇಲ್ ಇರಲ್ಲ ಅಷ್ಟೇ, ನಾವು ಏನು ಪರ್ಚೇಸ್ ಮಾಡಿ ಡೀಟೇಲ್ ಇರಲ್ಲ. ಇವಾಗ ನಾವು ಬೇಸಿಕ್ಕಿಂದ ಮೀಡಿಯಮ್ಗೆ ಹೋಗ್ಬೇಕು, ಮೀಡಿಯಮ್ಮಿಂದ ಜಾಸ್ತಿಗೆ ಹೋಗ್ಬೇಕು, ಅದನ್ನು ನಾವು ಮಾಡ್ತಾ ಇದ್ದೀವಿ, ಸರಿನಾ? ಸೊ ಅದಕ್ಕೆ ಏನು ಟೈಪ್ ಮಾಡಿಲ್ಲ ಈಗ, ಅದನ್ನು ನಾವು ಕಲಿತೀವಿ ಮುಂದಿನ ಕ್ಲಾಸಲ್ಲಿ. ಇವಾಗ ಪರ್ಚೇಸ್ ಅಕೌಂಟು ಎಷ್ಟು? 1500 ರೂಪಾಯಿ. ಓಕೆ. ಸೊ ನೆಕ್ಸ್ಟು ಇದನ್ನು ಪೆಟಿ ಕ್ಯಾಶ್ ಆಲ್ರೆಡಿ ನಮಗೆ ಇತ್ತು. ಪೆಟಿ ಕ್ಯಾಶ್ ನೋಡಿ, ಪೆಟಿ ಕ್ಯಾಶ್ ಇದೆ, ಲೆಡ್ಜರ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಿ, ನಾವು ಆಲ್ರೆಡಿ ಬಿಲ್ಲಿಂಗು ಮಾಡಿದ್ವಿ ತುಂಬ ಸತಿ. ಸೊ ಈ ರೀತಿ 1500 ರೂಪಾಯಿ ಪೆಟಿ ಕ್ಯಾಶ್. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಪೆಟಿ ಕ್ಯಾಶ್ದು ಏನು ನನ್ನ ಹತ್ರ ಕಾಸಿತ್ತು ಅದನ್ನು ಗೂಡ್ಸ್ ಪರ್ಚೇಸ್ ಮಾಡೋದಕ್ಕೆ ನಾನು ಉಪಯೋಗಿಸಿದ್ದೀನಿ. ಅರೆ ಪೆಟಿ ಕ್ಯಾಶ್ ಅಂದರೆ ಏನಂತ ನಿಮ್ಗೆ ಗೊತ್ತು, ನಿಮ್ಮ ಹತ್ರ ಚಿಲ್ಲರೆ ಕಾಸು ಮಿಕ್ಕಿದೆ ಇವತ್ತದು. ಸೊ ಆ ಕಾಸು ತಗೊಂಡು ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಓಕೆ, ಅದೇ ಇದು ಪರ್ಚೇಸ್. ಸೊ ಇಲ್ಲಿ ನರೇಶನ್ ಏನಂತ ಟೈಪ್ ಮಾಡ್ತೀನಿ, ಬೀಯಿಂಗ್ ಪೆಟಿ ಕ್ಯಾಶ್ ಪೇಡ್ ಫಾರ್ ಲೋಕಲ್ ಗೂಡ್ಸ್ ಪರ್ಚೇಸ್, ಬೀಯಿಂಗ್ ಪೆಟಿ ಕ್ಯಾಶ್ ಪೇಡ್ ಫಾರ್ ಲೋಕಲ್ ಗುಡ್ ಪರ್ಚೇಸ್, ಈ ಥರ ಎಂಟರ್ ಅಂತ ಕೊಡ್ತೀನಿ. ಈ ಪೇಮೆಂಟ್ ವೌಚರ್ ಆಯಿತು. ಇವಾಗ ಲಾಸ್ಟ್ ಬಂದು ಒಂದು ಡಿಸ್ಕೌಂಟ್ ಅಂದರೆ ನಮಗೆ ಒಂದು ಕಂಪನಿಯಿಂದ ಡಿಸ್ಕೌಂಟ್ ರಿಸೀವ್ ಆಗ್ತಾ ಇದೆ, ಅದನ್ನು ನಾವು ಯಾವ ಥರ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಈ ಮುಂಚೆ ಪರ್ಸ್ನಲ್ಲು ನಾಮಿನಲ್ಲು ಅದೆಲ್ಲ ನಾವು ತಿಳ್ಕೊಂಡ್ವಿ ಅಲ್ವಾ, ನಿಮ್ಗೆ ಗೊತ್ತಿರಬೇಕು ಎಲ್ಲಿ CR ಬರುತ್ತೆ ಎಲ್ಲಿ DR ಬರುತ್ತೆ ಅಂತ. ಸೊ ಈಗ ನಾನು ಒಂದು ಲೆಡ್ಜರ್ ಕ್ರಿಯೇಟ್ ಮಾಡ್ತೀನಿ. ಆ ಲೆಡ್ಜರ್ ಹೆಸರು ಈ ಥರ ಬರೀತೀನಿ, ವಿಕಾಸ್ ಆ್ಯಂಡ್ ಕಂಪನಿ. ಸಾರಿ, ಅಂಡ್ ಬದಲು ಪರ್ಸೆಂಟೇಜ್ ಕೊಟ್ಬಿಟ್ಟಿದ್ದೀನಿ. ಓಕೆ, ವಿಕಾಸ್ ಆ್ಯಂಡ್ ಕಂಪನಿ. ಇವ್ರು ಬಂದು ಸನ್ರಿ ಕ್ರೆಡಿಟಾರ್ಸಲ್ಲಿ ಬರ್ತಾರೆ. ಸಂಡೇ ಕ್ರೆಡಿಟಾರ್ಸ್, ಎಂಟರ್. ಸೊ ಇಲ್ಲಿ ಸಂಡೇ ಕ್ರೆಡಿಟಾರ್ಸಲ್ಲಿ ಬಂತು 30,000 ರೂಪಾಯಿ ಟೋಟಲ್ ಬಿಲ್ಲು, 30,000 ರೂಪಾಯಿ. ಇವಾಗ ಎಂಟರ್ ಕೊಡ್ತೀನಿ. ಇಲ್ಲಿ ಬಂದು ನಾನು ಈ ಥರ ನಿಮಗೆ ಕೇಳ್ತಾ ಇದೆ, ಆನ್ ಅಕೌಂಟ್ ಅಂತ ಕೊಡ್ತೀನಿ. ಆನ್ ಅಕೌಂಟ್, ಎಂಟರ್, ಈ ಥರ ಬಂತು. ಸೊ ಇಲ್ಲಿ ನಾನು ಒಂದು ಬ್ಯಾಂಕ್ನ ಕ್ರಿಯೇಟ್ ಮಾಡ್ತೇನೆ. ನೋಡ್ತೀನಿ, ಬ್ಯಾಂಕ್ ಕ್ರಿಯೇಟ್ ಮಾಡ್ತೀನಿ, ಇಲ್ಲಾಂದರೆ ಬೇರೆ ಬ್ಯಾಂಕ್ ನೇಮ್ ಹಾಕ್ತೀನಿ. ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ CR ಇದೆ, ಓಕೆ, ವಿಕಾಸ್ ಆ್ಯಂಡ್ ಕಂಪನಿ ಇದೆ, ಆ 30,000 ರೂಪಾಯಿ. ಇವಾಗ ನಾನು ಒಂದು ಬ್ಯಾಂಕ್ನ ಕ್ರಿಯೇಟ್ ಮಾಡ್ತೀನಿ, ಆಲ್ಟ್ C, ಕೋಟಕ್ ಬ್ಯಾಂಕ್ ಅಂತ ಮಾಡ್ತೀನಿ, ಕೋಟಕ್ ಬ್ಯಾಂಕ್. ಸೊ ಬ್ಯಾಂಕ್ ಎಲ್ಲ ನಾರ್ಮಲ್ ಆಗಿ ಅದರಲ್ಲಿ ಬರುತ್ತೆ, ಬ್ಯಾಂಕ್ ಅಕೌಂಟ್ಸಲ್ಲಿ ಬರುತ್ತೆ, ಬ್ಯಾಂಕ್ ಅಕೌಂಟ್ಸ್ನಲ್ಲಿ ಬರುತ್ತೆ ನಿಮಗೆ. ಓಕೆ, ಈಗ ಬ್ಯಾಂಕ್ ಅಕೌಂಟ್ಸಲ್ಲಿ ಬಂತು. ಇವಾಗ ನೀವು ನೋಡ್ಬೋದು ಹೆಂಗ್ ರಿಯಾಕ್ಟ್ ಆಗ್ತಾ ಇದೆ ಇದು ಅಂತ. ಓಕೆ, ಅದಕ್ಕೋಸ್ಕರ ನಾನು ಬೇರೆ ಬ್ಯಾಂಕ್ ಕ್ರಿಯೇಟ್ ಮಾಡಿದ್ದು ನಿಮಗೆ, ಯಾಕಂದರೆ ನಿಮಗೆ ಇದು ಗೊತ್ತಾಗಬೇಕು. ಇವಾಗ ನೋಡಿ, ಕೋಟಕ್ ಬ್ಯಾಂಕ್ ಅಂದರೆ ನಾನು ಈಗ ಕ್ರಿಯೇಟ್ ಮಾಡಿದೆ. ಈ ಮುಂಚೆ ನಾನು ICICI ಇತ್ತು, ಆಕ್ಸಿಸ್ ಬ್ಯಾಂಕ್ ಇತ್ತು, ಅದರಲ್ಲಿ ನಾವು ಆಲ್ರೆಡಿ ಜರ್ನಲ್ ಎಂಟ್ರೀಸ್ ಮಾಡಿದ್ದೀವಿ. ಇನ್ನು SBI ಕೆನರಾ ಅಂತ ಮಾಡಿದ್ವಿ, ಅದನ್ನಲ್ಲಿ ನಾವು ಇನ್ನೂ ಇದು ಮಾಡಲಿಲ್ಲ. ಬಟ್ ಇಲ್ಲಿ ನಾನು ಇಲ್ಲಿ 30,000 ಅಂತ ಕೊಟ್ಟಾಗ ನಿಮಗೆ ನೋಡಿ ಇಲ್ಲಿ ರೆಡ್ ಕಲರ್ ಬಂತು. ನಿಮ್ಮ ಹತ್ರ ಬ್ಯಾಂಕಲ್ಲಿ ಕ್ಯಾಶೇ ಇಲ್ಲ, ನೀವು ಹೆಂಗೆ ಕಟ್ತೀರಾ? ಇದೇ ಕ್ವಶನು, ಗೊತ್ತಾಯ್ತಲ್ವಾ? ನಿಮ್ಮ ಬ್ಯಾಂಕಲ್ಲಿ ಕ್ಯಾಶ್ ಇಲ್ಲ, ನೀವು ಹೆಂಗೆ ಕಟ್ತೀರಾ? ಸೊ ನಿಮಗೆ ಇದು ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ನೀವು ಒಂದು ಕಂಪನಿ ಓಪನ್ ಮಾಡಿರ್ತೀರಾ, ಕಂಪನಿ ಓಪನ್ ಮಾಡಿ ಇವಾಗ ನಿಮಗೆ ಟ್ಯಾಲಿ ಅಂದರೆ ಏನಂತ ನೀಟಾಗಿ ಅರ್ಥ ಆಗ್ತಾ ಇದೆ ಅಂತ ನಾನು ಅಂದ್ಕೊತೇನೆ. ಸೊ ಒಂದು ಕಂಪನಿ ಓಪನ್ ಮಾಡಿದಾಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ ನೀವು ಬ್ಯಾಂಕಲ್ಲಿ ಮಾಡೋದು, ಆಚೆ ಮಾಡೋದು, ಪ್ರತಿಯೊಂದು ನೀವು ಟ್ಯಾಲಿನ ಸ್ಟೋರ್ ಮಾಡಿ ಇಟ್ಟಿರ್ತೀರಾ. ಸೊ ಇದು ಆಟೋಮೆಟಿಕ್ ಆಗಿ ಯಾವ ಬ್ಯಾಂಕಲ್ಲಿ ಎಷ್ಟಿದೆ, ನಿಮ್ಮ ಹತ್ರ ಗೂಡ್ಸ್ ಎಷ್ಟಿದೆ ಎಲ್ಲಾನು ಇದು ಗೊತ್ತಾಗತ್ತೆ. ನಾವು ಹೇಳ್ತೀವಿ, ಇವಾಗ ನಾವೇನು ಕೋಟಕ್ ಬ್ಯಾಂಕ್ ಕ್ರಿಯೇಟ್ ಮಾಡಿ, ಕೋಟಕ್ ಬ್ಯಾಂಕ್ ಅಂದರೆ ನಾವು ಕಾಸೇ ಇಲ್ಲ, ಸೊ ಅದಕ್ಕೆ ಅದು 30,000 ರೂಪಾಯಿ ರೆಡ್ಡಲ್ಲಿ ತೋರಿಸ್ತಾ ಇದೆ. ಕಾಸು ಇದ್ದಿದ್ರೆ ನಮಗೆ ಈ ಥರ ಬ್ಲ್ಯಾಕಲ್ಲಿ ತೋರಿಸ್ತಾ ಇತ್ತು. ಓಕೆ, ಸೊ ಅದಕ್ಕೋಸ್ಕರ ನಾನು ಇದು ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ಕೊಟ್ಟೆ. ನಾನು ಬ್ಯಾಕ್ ಸ್ಪೇಸ್ ಒಂದ್ಸತಿ ಕೊಡ್ತೀನಿ, ಈ ಕೋಟಕ್ ಬ್ಯಾಂಕ್ ಬದಲು ನಾನು ಆಕ್ಸಿಸ್ ಬ್ಯಾಂಕ್ ತೊಗೊತೀನಿ.
ಯಾಕಂದ್ರೆ ಆಕ್ಸಿಸ್ ಬ್ಯಾಂಕಲ್ಲಿ ಅಮೌಂಟ್ ಇತ್ತು, ಅದಕ್ಕೋಸ್ಕರ ಆಕ್ಸಿಸ್ ಬ್ಯಾಂಕು ನಾವು ಈ ಮುಂಚೆ ನಾವು ಮಾಡಿದ್ವಿ 1.5 ಲಕ್ಷ ಏನೋ ಹಾಕಿದ್ವಿ, ಗ್ಯಾಪ್ನ ಇದೆಯಾ, ಸೊ ಅದಕ್ಕೋಸ್ಕರ ಆಕ್ಸಿಸ್ ಬ್ಯಾಂಕ್ ನೋಡಿ ಇವಾಗ ಏನು ಬ್ಲ್ಯಾಕ್ ಬಂತು. ಬ್ಲ್ಯಾಕ್ ಅಂದರೆ ನಮ್ಮ ಹತ್ರ ಅಮೌಂಟ್ ಇದೆ ಅಂತ ಅರ್ಥ. ಓಕೆ, ಈ ಥರ. ಸೊ ವಿಕಾಸ್ ಅಂಡ್ ಕಂಪನಿ ಇದೆ 30,000 ರೂಪಾಯಿ ಆಕ್ಸಿಸ್ ಬ್ಯಾಂಕಲ್ಲಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ 30,000 ಅಂತ ಇರೋದನ್ನ ನಾನು 29,200 ರೂಪಾಯಿ ಅಂತ ಮಾಡ್ಕೊತೀನಿ. ಇವಾಗ ಏನಕ್ಕೆ ಅಂದರೆ ಈಗ 30 ಎಂಟರ್ ಅಂತ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬಿಡುತ್ತೆ, ನಿಮಗೆ ನಾರ್ಮಲಾಗಿ ಗೊತ್ತು. ಇವಾಗ ನಾನು ಅಮೌಂಟ್ನ ಚೇಂಜ್ ಮಾಡ್ತೀನಿ, 29,200 ರೂಪಾಯಿ ಅಂತ ಮಾಡ್ತೀನಿ. ಇವಾಗ ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟಾಗ ಈ ಥರ ಎಲ್ಲ ಬರುತ್ತೆ, ಎಂಟರ್ 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 ಎಂಟರ್. ಇವಾಗ ನೋಡಿ ಮತ್ತೆ CR ಅಂತ ಬಂತು ನಿಮಗೆ, ಅರ್ಥ ಆಯ್ತಾ? CR ಅಂತ ಬಂತು. ಯಾಕೆ ನಿಮಗೆ ಈ ಥರ CR ಅಂತ ಬಂತು ಅಂದರೆ, ಇಲ್ಲಿ ನಾವು ನಾರ್ಮಲ್ ಆಗಿ ಈ ಮುಂಚೆ ಪೇಮೆಂಟ್ದು 4 ವೌಚರ್ಸ್ ಕ್ರಿಯೇಟ್ ಮಾಡಿದ್ವಿ. ಅಲ್ಲಿ ಏನು ಅಮೌಂಟು ಇಲ್ಲಿ ಅಮೌಂಟ್ ಕೊಡ್ತು ಅದು ಆಟೋಮೆಟಿಕಾಗಿ ಕೆಳಗಡೆ ಬರ್ತಾ ಇದ್ದು ಎಂಟರ್ ಎಂಟರ್ ಅಂತ ಕೊಟ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನಾನು ಏನು ಮಾಡಿದೆ, ನಾನೇ ಮ್ಯಾನ್ಯುಯಲ್ ಆಗಿ 30,000 ಅಂತ ಬಂದಿತ್ತು, ಅದನ್ನು 29,200 ರೂಪಾಯಿ ಮಾಡ್ಕೊಂಡಾಗ ಇಲ್ಲಿ ನಿಮ್ಗೆ ಏನಾಯಿತು ಅಂದರೆ ನಿಮಗೆ ಟ್ಯಾಲಿ ಆಗಿಲ್ಲ. ನೋಡಿ ಇಲ್ಲಿ 30,000 ಇದೆ, ಇಲ್ಲಿ ಬರೀ 29,200 ರೂಪಾಯಿ ಇದೆ, ಇನ್ನು 800 ರೂಪಾಯಿ ಬೇಕು ಅಲ್ವಾ? ಸೊ ಅದಕ್ಕೆ ಟ್ಯಾಲಿ ಆಗಿಲ್ಲ. ಅದಕ್ಕೆ ಇನ್ನೊಂದು ಸ್ಟೆಪ್ ನಿಮಗೆ ಬಂತು, ಅಂದರೆ ಇಷ್ಟು ಅಮೌಂಟು ಆಕ್ಸಿಸ್ ಬ್ಯಾಂಕಲ್ಲಿ ಪೇ ಮಾಡಿದರೆ ಇನ್ನು ಮಿಕ್ಕಿದು ಎದ್ರಲ್ಲಿ ಪೇ ಮಾಡ್ತೀರಾ ಅಂತ ನಿಮಗೆ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ. ಓಕೆ, ಸೊ ನಾನಿದನ್ನು ಬೇರೆ ಥರನೇ ಮಾಡ್ಕೊತೀನಿ, ಆದರೆ ಡಿಸ್ಕೌಂಟ್ ರಿಸೀವ್ಡ್ ಅಥವಾ ಡಿಸ್ಕೌಂಟ್ ಆರ್ನಡ್ ಅಂತ ನಾನು ಮಾಡ್ಕೊತೀನಿ. ಓಕೆ, ಸೊ ಇವಾಗ ಇಲ್ಲಿ ಹೋಗ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ, ಆಲ್ಟ್ ಸಿ ಅಂತ ಕೊಟ್ಟಾಗ ಇದು ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಇನ್ನೊಂದು ಲೆಡ್ಜರ್ ಮಾಡ್ತೀನಿ, DIS ಡಿಸ್ಕೌಂಟ್ ರಿಸೀವ್ಡ್. ಸೊ ಈ ಡಿಸ್ಕೌಂಟ್ ರಿಸೀವ್ಡ್ ಎದ್ರಲ್ಲಿ ಬರುತ್ತೆ ಅಂದರೆ ಇಂಡೈರೆಕ್ಟ್ ಇನ್ಕಮ್ಸ್. ನಮಗೆ ಆಲ್ರೆಡಿ ಡೈರೆಕ್ಟ್ ಇನ್ಕಮ್ಸ್ ಅಂದರೆ ಗೊತ್ತಲ್ವ. ಎಂಟರ್ 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 ಎಂಟರ್. ಇಲ್ಲಿ ಆಟೋಮೆಟಿಕ್ ಅದೇ ಬಂದು ನೋಡಿ 800 ರೂಪಾಯಿ ಅಂತ ಬಂತು. ಓಕೆ, ನಿಮಗೆ ಇಲ್ಲಿ ಕರೆಂಟ್ ಬ್ಯಾಲೆನ್ಸ್ 800 ರೂಪಾಯಿ ಇದೆ. ಅಂದರೆ ಆ ವ್ಯಕ್ತಿ ಯಾವಾಗಲೂ 30,000ಕ್ಕೆ ಮಾಡ್ತಾ ಇದ್ದು, ಏನೋ ಇವತ್ತು ಹಬ್ಬ ಇದೆ ಇಲ್ಲ ಏನಕ್ಕೋ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಪಾರ್ಟಿ, ಸೊ ಅದಕ್ಕೆ ಅದು ನಮಗೆ ಲಾಭ ಆಯಿತು. ಲಾಭ ಎಲ್ಲ ಇದ್ರಲ್ಲಿ ಬರುತ್ತೆ, ನಮ್ಗೆ ಗೊತ್ತಿಲ್ಲದ್ರೆ ಇಂಡೈರೆಕ್ಟಾಗಿ ಇನ್ಕಮ್ ಬಂತು, ಅದಕ್ಕೆ ನಾವು ಡಿಸ್ಕೌಂಟ್ ರಿಸೀವ್ಡ್ ಲೆಡ್ಜರ್ ಇಂಡೈರೆಕ್ಟ್ ಇನ್ಕಮ್ಸಲ್ಲಿ ಬಂತು. ಸೊ ಇವಾಗ ನೋಡಿ ಕರೆಕ್ಟ್ ಆಯಿತು ಟ್ಯಾಲಿ ಅಲ್ವಾ? ಈ ಥರ 29,200 ಬ್ಯಾಂಕ್ ಅಕೌಂಟಿಂದ ಹೋಯ್ತು, ಡಿಸ್ಕೌಂಟ್ ನಿಮ್ಗೆ 800 ರೂಪಾಯಿ ಬಂತು. ಸೊ ಡಿಸ್ಕೌಂಟ್ ರಿಸೀವ್ಡ್ ಅಲ್ಲಿ ಇಲ್ಲಿ ಬಂತು 30,000 ಆಯಿತು. ಸೊ ಎಂಟರ್. ಇಲ್ಲಿ ನೀವು ನರೇಷನ್ ಏನಂತ ಟೈಪ್ ಮಾಡ್ತೀರಾ ಅಂದರೆ, ಯಾಕೆ ನಾನು ಪ್ರತಿಯೊಂದಕ್ಕೂ ನರೇಷನ್ ಟೈಪ್ ಮಾಡ್ತೀನಿ ಅಂದರೆ ಒಂದೊಂದ್ಸತಿ ಅರ್ಥ ಆಗಿಲ್ಲ ಅಂದರೆ ನರೇಷನ್ ಹೋದರೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ, ಯಾಕಂದರೆ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ ಅದಕ್ಕೆ. ಸೊ ಇಲ್ಲಿ ಪೇಮೆಂಟ್ ಮೇಡ್ ಟು ವಿಕಾಸ್ ಅಂಡ್ ಕಂಪನಿ ವಿಯಾ ಆಕ್ಸಿಸ್ ಬ್ಯಾಂಕ್ and discount received. Being payment made to Vikas and company via Axis Bank and discount received. ಅರ್ಥ ಆಯ್ತಾ ನಿಮಗೆ? ನಾವು ಪೇಮೆಂಟ್ ಬಂದು ವಿಕಾಸ್ ಅಂಡ್ ಕಂಪನಿಗೆ ಮಾಡಿದ್ವಿ ಆಕ್ಸಿಸ್ ಬ್ಯಾಂಕ್ ಮುಖಾಂತರ, ಮತ್ತೆ ಡಿಸ್ಕೌಂಟ್ ನಮಗೆ ಅದರಿಂದ ಡಿಸ್ಕೌಂಟ್ ನಮಗೆ ರಿಸೀವ್ ಆಗಿದೆ. ಸೊ ಇದು ನಮ್ಮ ನರೇಷನ್. ಎಂಟರ್. ಓಕೆ, ಸೊ ಫ್ರೆಂಡ್ಸ್ ಇವಾಗ ಇಲ್ಲಿ ಈ ವೌಚರ್ಸ್ ಮುಗೀತು. ಸೊ ನೆಕ್ಸ್ಟ್ ಬೇರೆ ವೌಚರ್ ಕಡೆ ನೋಡೋಣ.